ಆಗಬೇಕು ಎನ್ನುವ ಸಂಕಲ್ಪವನ್ನು ಹೊತ್ತವ ನಾನು. ವೇದಾಂಗ ಪಂಡಿತನು, ವೇದ ಮಹೋದರನು, ಉಗ್ರರಲ್ಲಿ ಅತಿ ಉಗ್ರನು ಎನಿಸಿಕೊಂಡಂತಹ ಮಹಾಗ್ರ ನಾಮಕನಾದಂತಹ ನಾನು ಆಶ್ರಮವೊಂದನ್ನು ಕಟ್ಟಿ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಂಡವ. ಕುಮುದೆ ಎನ್ನುವಂತಹ ಹುಡುಗಿಯನ್ನು ಮದುವೆಯಾದೆ, ಸಂಸಾರದಲ್ಲಿ ಸುಖಿಯಾಗಿದ್ದೇನೆ. ನಿತ್ಯ ಯಾಗ ಯಜನಾದಿಗಳನ್ನು ಮಾಡುತ್ತಾ ಚತುರ್ವೇದಗಳನ್ನೆಲ್ಲವನ್ನೂ ಕಲಿತು ದಾನ ಧರ್ಮಾದಿಗಳಲ್ಲಿಯೂ ಪ್ರಸಿದ್ಧನೆನಿಸಿಕೊಂಡಿದ್ದೇನೆ. ಯಾಗ ಯಜನಾದಿಗಳನ್ನು ಮಾಡುವುದರಲ್ಲಿ ನಿಸ್ಸೀಮ ಎನಿಸಿಕೊಂಡಿದ್ದೇನೆ. ಅನಿಮ ಮಹಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅಷ್ಟ ಸಿದ್ಧಿಗಳನ್ನು ವಶೀಕರಿಸಿಕೊಂಡಿದ್ದೇನೆ. ಯಾವುದನ್ನೆಲ್ಲ ಕಲ್ಯಾಣಕಾರಕವಾಗಿ ಮಾಡಬೇಕು ಅದನ್ನೆಲ್ಲವನ್ನು ಮಾಡಿ ಪೂರೈಸುವಲ್ಲಿ ಬಹಳ ನಿಷ್ಠಾವಂತರಿದ್ದೇನೆ. ಹೇಗೆ ನನ್ನ ಶಿಷ್ಯರನ್ನು ಸಿದ್ಧಪಡಿಸಿ ಅವರೆಲ್ಲರನ್ನು ಕಳುಹಿಸಿಕೊಟ್ಟು ಅವರಿಂದಲೇ ಎಲ್ಲವನ್ನು ಮಾಡಿ ವಿತ್ತವನ್ನು ನಾನು ಸಂಗ್ರಹಿಸುವುದರಲ್ಲಿ ಪ್ರಸಿದ್ಧ. ಅವರಿಗೆ ಕೊಡುವುದನ್ನು ಕಿಂಚಿತ್ತು ಕೊಡುವುದಷ್ಟೇ. ಹಾಗೆಂತ ಯೋಚನೆ ಮಾಡುವಾಗ ನನ್ನ ಮಡದಿಯನ್ನು ಕರೆದು ಮಾತನಾಡಿಸಬೇಕು ಎನ್ನುವ ಹಾಗೆ ಆಗ್ತಾ ಇದೆ. ಕುಮುದೆ, ಎಲ್ಲಿದ್ದೇನೆ? ಏನು ವಿಷಯ? ಏನು ಸ್ವಾಮಿ? ಎದ್ದೇಳು, ಸಾಕು ನೋಡ. ಇನ್ನೊಮ್ಮೆ ಅಡಿಗೆ ಇನ್ನೊಮ್ಮೆ ಬಿಡಬೇಕಾ? ಸಾಕು, ಎದ್ದೇಳು ಎದ್ದೇಳು. ಹೆಂಡತಿ ಇದ್ರೆ ಹೀಗಿರ್ಬೇಕು. ಎಷ್ಟು ಸಲ ನನ್ನ ಕಾಲು ಹಿಡಿದ್ರು ಅವಳಿಗೆ ಸಂತೋಷ ಆಗುವುದಿಲ್ಲ. ಯಾಕೆ? ಲೋಕದಲ್ಲಿ ಅನೇಕ ಮಂದಿ ಸಖಿ ಪತಿಯರಿದ್ದಾರೆ. ಅವರ ಹಾಗಲ್ಲ ನಾವು. ನಮ್ಮನ್ನು ನೋಡಿ ಕಲಿಯುವುದಕ್ಕೆ ಅನೇಕ ಉಂಟು. ಗಂಡ ಹೆಂಡತಿ ಹೇಗಿರ್ಬೇಕು? ಹೌದು, ನಮ್ಮ ಹಾಗಿರ್ಬೇಕು. ನನಗೆ ಸರ್ವಸ್ವ ಎಲ್ಲವೂ ನೀವೇ ಸ್ವಾಮಿ. ಯಾವತ್ತೂ ಕೂಡ ನನ್ನ ಸೇವೆಯಲ್ಲಿ ನಿರತರಾಗುವವ ನೀನು. ಹೌದು, ನಾನು ಹೊರಗೆ ಹೋಗಿ ಬರುವಾಗಲೇ ನನಗೇನು ಬೇಕು ಎನ್ನುವುದನ್ನು 4 ಹೆಜ್ಜೆ ಮುಂದೆ ಬಂದು ಎಲ್ಲವನ್ನು ನಿನ್ನೆ ವ್ಯವಸ್ಥೆ ಮಾಡುವುದು. ಹೌದೌದು, ನಿನ್ನನ್ನು ನೋಡಿ ಪ್ರಪಂಚ ಮಕ್ಕದವರು ಕಲಿಯಬೇಕು. ನನಗೆ ಪತಿ ಸೇವೆ ದೊಡ್ಡದು. ಗಂಡನ ಸೇವೆ ಮಾಡುವುದು ಹೇಗೆ, ಗಂಡನನ್ನು ಒಲಿಸಿಕೊಳ್ಳುವುದು ಹೇಗೆ, ನಿನ್ನನ್ನು ನೋಡಿ ಕಲಿಯಬೇಕು ಅಲ್ವಾ? ಹೌದಲ್ವಾ? ಈಗ ನಿನ್ನಲ್ಲಿ ಕರೆದು ಮಾತನಾಡುವ ವಿಷಯ ಏನು ವಿಚಾರ? ಒಂದು ವಿಶೇಷವಾದ ವರ್ತಮಾನ ಉಂಟು. ಏನು ವಿಶೇಷ ಅದು? ಬೇರೆ ಯಾವುದೂ ಅಲ್ಲ. ಏನದು? ನನಗೆ ಯಾಗ ಮಾಡುವುದಕ್ಕಾಗಿ ದಿನವೊಂದಕ್ಕೆ ಎಷ್ಟು ಮಂದಿ ಕರೆಯುವುದಕ್ಕೆ ಬರ್ತಾರೆ ಅಲ್ವಾ? ಲೋಕದ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಬಳಿಗೆ ಬರುವವರೆಷ್ಟು ಮಂದಿ ಇದ್ದಾರೆ. ನನ್ನ ಜೊತೆಯಲ್ಲಿ ಇರುವುದಕ್ಕೆ ಸ್ವಲ್ಪವೂ ಸಮಯ ಇಲ್ಲ ನಿಮಗೆ. ನಮಗೆ ಲೋಕವೂ ಬೇಕು, ಸಂಸಾರವೂ ಬೇಕು, ಎಲ್ಲವೂ ಬೇಕು. ಹೆಂಡತಿ ಬಯಸುವುದೇ ಅದನ್ನು. ಗಂಡನೊಂದಿಗೆ ಯಾವತ್ತೂ ಕೂಡ ಜೊತೆಯಾಗಿ ಕಾಲವನ್ನು ಕಳೆಯಬೇಕು ಅಲ್ವಾ? ಸ್ವಲ್ಪ ಹೊತ್ತಾದ್ರೂ ಗಂಡನ ಜೊತೆ ಮಾತಾಡ್ಬೇಕು. ಹೌದು. ಒಬ್ಬ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದನ ಅವನಿಗೆ ಹೆಂಡತಿಗೆ ಸಮಯ ಕೊಡುವುದಕ್ಕೆ ಸಿಗುವುದಿಲ್ಲ, ಆಗುವುದಿಲ್ಲ. ಲೋಕ ಕಲ್ಯಾಣ ಅಲ್ವೇ? ಯಾಗವನ್ನು ಮಾಡಿಸಬೇಕು ಎನ್ನುವ ಹಾಗೆ ಮಹೋಗ್ರನಲ್ಲೇ ಎಲ್ಲರೂ ಕೇಳುವುದು. ಪರ ಸೇವೆಯೇ ಪರಮ ಧರ್ಮ. ಹೌದಪ್ಪ ಅಲ್ವಾ? ಹಾಗೆಂತ ಅವರು ಕರೆಯುವಾಗ ಹೋಗದೇ ಇದ್ರೆ ಆಗ್ತದ? ಆಗುವುದಿಲ್ಲ. ದೊಡ್ಡ ವ್ಯಕ್ತಿಯಿಂದ ಆದ ಮೇಲೆ ನಮ್ಮಲ್ಲಿಗೆ ದಿನವೊಂದಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಇನ್ನೊಬ್ಬರು ನೊಂದುಕೊಂಡ್ರೆ ಅದು ಪಾಪ ಆಗ್ತದೆ ನಮಗೆ. ಈಗ ನಿನ್ನ ಬಂದು ಕೇಳಿದ್ದೆಂತ ಗೊತ್ತುಂಟ? ಎಂತದು? ನನಗೆ ವರುಣ ಲೋಕದಲ್ಲೊಂದು ಮಹತ್ತರವಾದ ಯಾಗ ನಡೀತಾ ಉಂಟು. ಹೌದೇ? ಅಲ್ಲಿ ಅನೇಕ ಮಂದಿ ಋಷಿ ಮುನಿಗಳು, ಜ್ಞಾನಿಗಳು, ತ್ಯಾಗಿಗಳು, ಯೋಗಿಗಳು ಎಲ್ಲರೂ ಒಂದು ಜ್ಞಾನದ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ತಾ ಇದ್ದಾರೆ. ಸರಿ. ಅಲ್ಲಿಗೆ ನನ್ನನ್ನು ಬರ ಹೇಳಿದ್ದಾರೆ. ಎಲ್ಲವನ್ನು ನಿರ್ಣಯಿಸಿ ಯಾಗ ಪೂರೈಸಿ ಆದ ಮೇಲೆ ಮತ್ತೆ ಬರಲಿ ಬರುತ್ತೇನೆ. ಆಶ್ರಮದ ಕಡೆಗೆ ಬಹಳ ಜಾಗೃತೆ ಇರಬೇಕು. ಖಂಡಿತ. ಯಾವತ್ತೂ ಕೂಡ ಸತಿ ಧರ್ಮವನ್ನು ಮರೆಯದೆ ನನ್ನೊಂದಿಗೆ ಹೇಗಿರುತ್ತೀಯೋ ಹಾಗೆ ಆಶ್ರಮದಲ್ಲಿ ಇದ್ದುಕೋ ಹೇಳಿ ಕಳುಹಿಸ್ತೇನೆ. ನೀವು ಹೇಳಿದ ಒಂದೊಂದು ಪದವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಚಾಚಿ ತಪ್ಪದೆ ನಿರ್ವಹಿಸ್ತಾ ಬರ್ತಾ ಇದ್ದೀನಿ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೋ?
ದೇವರೇ. ಹಾಗಿದ್ದ ಆಶ್ರಮದಿಂದ ಹೊರಗೆ ಹೋಗುವಾಗ ಹೇಳಿ ಹೋಗ್ಬೇಕಂತ ನನ್ನ ಕರ್ತವ್ಯ. ಅಲ್ವೇ? ಆದಷ್ಟು ಬೇಗ ಯಾಗ ಮುಗಿಸಿ ಬರುತ್ತೇನೆ. ಹೋಗುವ ಮುನ್ನ ನಿಮಗೆ ಒಂದು ಮಂಗಳಾರತಿಯನ್ನು ಬೆಳಗಿಸಿ ಕಳುಹಿಸಿಕೊಡ್ತೇನೆ. ಯಾಕೆ ಮಾಡುವಂತ ಕಾರ್ಯದಲ್ಲಿ ಆ ಭಗವಂತ ಮಂಗಳವನ್ನು ಉಂಟು ಮಾಡಬೇಕೆನ್ನುವಂತ ಉದ್ದೇಶದಿಂದ. ನನ್ನ ಮನಸ್ಸಿನಲ್ಲಿ ಯಾವಾಗ ನೆನೆಸಿದ್ರು ಕೂಡ ಹಾ. ನಾನು ಹೋದಲ್ಲಿ ಎಲ್ಲವೂ ಜಯವಾಗಿಯೇ ಬರುವುದು. ನೀವು ಬರುವವರೆಗೆ ನನ್ನ ಮನಸ್ಸಲ್ಲಿ ಇರುವುದು ನೀವೇ ಅಲ್ವಾ ಸ್ವಾಮಿ? ಹೌದು, ಅದನ್ನು ಹೇಳಿ ಆಗ್ಬೇಕಾ? ಹೌದು. ಸರಿ, ಎಲ್ಲವನ್ನು ಪೂರೈಸಿ ಬರುತ್ತೇನೆ. ಹಾ. ಜಾಗರೂಕತೆ ಆಶ್ರಮದ ಕಡೆಗೆ ಬರುವಾಗ ಕೂಡ ಸಿದ್ಧ ಮಾಡಿ ಆದೀತು, ಹೋಗಿ ಬರುತ್ತೇನೆ. ಆದೀತು, ಹೋಗಿ. ಸ್ವರೂಪದಂತೆ ಕಾಣಿಸುವುದಂತಹ ನಿಮ್ಮನ್ನು ಕಂಡಾಗ ಅರ್ಥವಾಯಿತು. ನನ್ನ ಯೋಗ್ಯತೆ ಎಷ್ಟು ದೊಡ್ಡದು ನೋಡಿ. ಕಮಲಾಕರ ಅಂತ ಸೂರ್ಯನಿಗೆ ಹೇಳ್ತಾರೆ. ಹೌದಪ್ಪ ಅಲ್ವಾ? ಋಷಿಕುಲದಲ್ಲಿ ನೀವು ಸೂರ್ಯ ಸದೃಶನಿದ್ದೀರ. ಋಷಿಕುಲ ತಿಲಕ. ಹೌದಪ್ಪ, ಮಹಾನ್ ಸಾಧಕರು ನೀವಾಗಿದ್ದೀರಾ. ಸಾಧನೆ ಏನು ಅಂತ ಕೇಳಿದ್ರೆ ಅದು ನೀವು. ಆಮೇಲೆ ಶಾಸ್ತ್ರ ಏನು ಅಂತ ಕೇಳಿದ್ರೆ ಅದು ನೀವು. ವೇದ ಅಂದ್ರೆ ಏನು ಅಂತ ಕೇಳಿದ್ರೆ ಅದೆಲ್ಲವೂ ನೀವೇ. ಸರ್ವಂ ನಿಮ್ಮಲ್ಲಿ ಏನಾದ್ರು ಕಂಡುಕೊಂಡವರು ಎಲ್ಲ ಹೊಗಳೋದು ಸಾಕು, ಸ್ವಲ್ಪ ಅಂತರ ಇದೆ. ಆದ್ರೆ ನನ್ನ ಸ್ಥಿತಿಯನ್ನೊಮ್ಮೆ ನೋಡಿ ಆಸನೆ ಬರ್ತದೆ. ಏನು ಮಾಡೋಣ? ಏನು ಮಾಡೋಣ? ಕರ್ಮ ಮಾಡಿದ್ದು ಕರ್ಮ ಅನುಭವಿಸಬೇಕಲ್ಲ. ಅನುಭವಿಸ್ಬೇಕು. ಹೌದು, ಮೊದಲೆಲ್ಲ ಹೇಳ್ತಾ ಇದ್ರು ಮತ್ತಿನ ಜನ್ಮದಲ್ಲಿ ಸಿಗ್ತದೆ ಅಂತ. ಇವಾಗ ಹಾಗಲ್ಲ. ಜೊತೆಯಲ್ಲಿ ಇದ್ದವರಿಗೆ ಅದು ಸಿಗುತ್ತದಲ್ಲ. ಜೊತೆಯಲ್ಲಿ ಯಾರಿಗೆ? ಅಲ್ಲ, ಹೇಳಿದ್ದು ನಾನು. ಇವಾಗ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ, ನಿಮ್ಮ ಮನೆಯಲ್ಲಿ ನಾನಿದ್ದೇನೆ. ನಾನೇನು ಕರ್ಮ? ನಿಮಗೆ ಮೂಗಿದ್ದ ಕಾರಣ ಪರಿಮಳ ಬಂತು, ವಾಸನೆ ಬಂತು. ಇಲ್ಲದಿದ್ರೆ ಬರ್ತದ? ನಿನಗೆ ಅದೂ ಇಲ್ಲಲ್ವಾ? ಅಲ್ಲ, ಇದ್ರು ಏನು ಮಾಡುವುದಕ್ಕಾಗ್ತದೆ? ಕೆಲವೊಂದು ಸಂದರ್ಭದಲ್ಲಿ ಇದ್ದು ಇಲ್ಲದಂತೆ ಇರಬೇಕಾಗ್ತದೆ. ನೋಡಿಯು ನೋಡುವವರ ಹಾಗೆ ಇರಬೇಕಾಗ್ತದೆ, ಕೇಳಿಯು ಕೇಳದವರ ಹಾಗೆ ಇರಬೇಕಾಗ್ತದೆ. ಅದೆಲ್ಲ ಸ್ವಾಭಾವಿಕ ತಾನೇ. ಈಗ ಅಯ್ಯೋ 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 ಸಹಿಸುವುದಕ್ಕಾಗುವುದಿಲ್ಲ, ಕ್ಷೀಣವಾಗಿದ್ದಾರೆ, ನನಗೆ ಬೇಕು ಬೇಕು ಬೇಕು. ಇದಕ್ಕೆ ಏನಾದರೂ ಒಂದು ಗ್ಲಾಸ ಕೊಡ್ತೀರ? ಅದಕ್ಕೆ ಏನು ಕೊಡುವುದು? ಏನ್ ಹೇಳ್ತಾ ಇದ್ರಿ?
ಯಾಕೆ ತಂದೆಯ ಹರುಷದಿಂದ ಯಜ್ಞಗೆಂದ ನಿರತನಾಗಿ ಹೋಗಬೇಕಂತ ತಿರುವುದೆನಗೆ ದಾಸವೆನುತ ಅರುಹಲೆಗೆ ಕತ್ತಳಿದ್ದ ಅರುಳು ತಿರುಗ ಏನ ಇದೆಯ ಮರಳು ಹೌದು, ಇದು ಸೊಪ್ಪಲ್ಲ, ಹೆಚ್ಚಾಯಿತು ನಿನ್ನದು. ಅಲ್ಲಪ್ಪ, ನಿಮ್ಮನ್ನು ಕಾಣುವಾಗೆಲ್ಲ ಹೀಗೆ ಆಗುದು. ಬೀದಿ ಬೀದಿ ತಿರುಗಿಕೊಂಡು ತಿರುಗಾಡುವ ತಿರುಕನೆ. ಅಲ್ಲ, ತಿರುಕನಾದ್ರೂ ಅವನಿಗೆ ಅವನದ್ದೇ ಆದಂತಹ ಒಂದು ನೆಲೆ ಇದೆಯಲ್ಲ. ತಿರುಕನಿಗೂ ಒಂದು ನೆಲೆ ಇರ್ತದೆ. ಇಲ್ವಾ? ನೀನು ಹಾಗಲ್ಲ, ನಿಮ್ಮಂತವ್ರು. ನೀನು ಮರಳು ತಿರುಕ. ನಾನು ಮರಳುತ್ತೇನೆ, ನೀವು ಹೇಳಲು ಕೊಟ್ಟ ಮೇಲೆ. ಕೊಡಬೇಕು ಅಂತಾದ್ರೆ ಕೊಡುವವನಲ್ಲಿಯೂ ಇರಬೇಡುವ. ಅಲ್ಲ, ನಿಮ್ಮಂತಹ ಮಹನೀಯರಲ್ಲಿ ಇಲ್ಲ ಅಂದ್ರೆ ಏನು ಹೇಳಬೇಕು? ಮಹನೀಯರಲ್ಲಿ ಉಂಟು, ಇರುವಲ್ಲಿ ಬಂದು ಕೇಳಿದ್ರೆ ಇರ್ತದೆ, ದಾರಿಯಲ್ಲಿ ಕೇಳುವುದಲ್ಲ. ನಾನು ಸತ್ಕಾರ್ಯವನ್ನು ಮಾಡುವುದಕ್ಕಾಗಿ ಹೊರಟವನು, ಹೌದಾ? ಮಹತ್ತರವಾದ ಯಜ್ಞವನ್ನು ಮಾಡುವುದಕ್ಕಾಗಿ ಹೊರಟವ. ಎಲ್ಲಿ? ಬರೀ ಕೈಯಲ್ಲಿ ಹೊರಟಿದ್ದೇನೆ. ಹೌದಾ? ಹೌದು. ಬರೀ ಕೈಯಲ್ಲಿ ಹೊರಟು ಯಜ್ಞ ಆಗ್ತದ? ಯಜ್ಞ ಆಗುವಲ್ಲಿ ಬೇಕಾದ ವ್ಯವಸ್ಥೆ ಇರ್ತದೆ, ಅದು ನೀನು ಹೇಳಿ ಆಗ್ಬೇಕು ಅಂತ ಇಲ್ಲ. ಹೌದಲ್ಲ? ಯಜ್ಞ ಆಗಿ ಮರಳಿ ಬರುವಾಗ ನನ್ನ ಜೋಳಿಗೆ ಎಲ್ಲಿ ಬೇಕಾದಷ್ಟು ಇರ್ತದೆ, ಅದನ್ನು ತುಂಬಿಸಿಕೊಳ್ಳುವುದಕ್ಕಾಗಿಯೇ ಹೊರಟವ ನಾನು. ಅಲ್ಲ, ಯೋಗಿಯಾದಂತಹ ನಿಮ್ಮಲ್ಲಿ ಬರುವಾಗ ಇರ್ತದೆ, ಹೋಗುವಾಗ ಇರುವುದಿಲ್ಲ. ಬರುವಾಗ ಮರಳು ಇರ್ತದ. ಮರಳು ಬೇಕು ಅಂತ ಅಲ್ಲ ಹೇಳಿದ್ದು, ಅಲ್ಲಿ ಬೇಕಾದಷ್ಟು ವಿತ್ತ ಸಂಗ್ರಹವನ್ನು ಮಾಡ್ತೇನೆ. ಅದರ ಜೊತೆಯಲ್ಲಿ ಹಣ್ಣು ಹಂಪಲು ಕೂಡ ಕೊಡ್ತಾರೆ, ಚಿತ್ತವೂ ಇರ್ತದೆ. ಎಲ್ಲವನ್ನು ಸಂಗ್ರಹಿಸಿಕೊಂಡು ಬರುವಾಗ ಎಲ್ಲಿಯಾದ್ರೂ ನೀನು ಸಿಗ್ತಿದ್ರೆ ನಾನು ನೀನು ಕೇಳಿದ ಭಿಕ್ಷೆಯನ್ನು ಕೊಡ್ತಾ ಇದ್ದೆ. ಈಗ ಬರಿ ಕೈಯಲ್ಲಿದ್ದೇನೆ, ದಾರಿ ಮಧ್ಯದಲ್ಲಿ ಕೇಳುವುದಲ್ಲ, ಯಾಗ ಮಾಡುವುದಕ್ಕಾಗಿ ಹೋಗ್ತೇನೆ. ಹೋಗಿ ಬರುವಾಗ ನಿನಗೇನಾದ್ರೂ ಬೇಕಾದ ಸ್ವಾಮಿ, ಅದೆಂತದ? ಅದೆಂತದ್ದು ಅಂತ ಅಲ್ಲಿ ಹೋಗಿ ನೋಡ್ಬೇಕಷ್ಟೇ. ಅದು ನನ್ನ ಮನೆ ಇರಬಹುದು. ಮನೆಗೆ ಯಾಕೆ ಅದು? ಮನೆಯ? ಹೌದು. ಮನೆಗೆ ಹೋಗುವ ದಾರಿ ಮನೆಗೆ ಹೋಗುವ ದಾರಿ ಯಾವುದು ಅಂತ ನೀವು ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ನಾನು ದಾರಿಯಲ್ಲಿದ್ದೇನೆ, ನೀನು ಮನೆಗೆ ಹೋದ್ರೆ ಅಲ್ಲ, ನಿಮ್ಮ ಮನೆಗೆ ಹೋಗುವಾಗ ನಿಮ್ಮ ಮನೆಯಲ್ಲಿ ಹೆಂಡತಿಯ ಮಕ್ಕಳು ಯಾರಾದ್ರೂ ಇರ್ಬೋದಲ್ಲ? ನಾನು ಕೇಳುವಾಗ ಅವರು ಕೊಡ್ಲಿಕ್ಕಿಲ್ವಾ? ಅವರು ಕೊಡ್ಲಿಕ್ಕಿಲ್ಲ. ನಿಮಗೆ ದಾರಿಯಲ್ಲಿ ಅವರು ಕೊಡ್ಲಿಕ್ಕಿಲ್ಲ. ಯಾಕೆ ಗೊತ್ತುಂಟಾ? ನಾನು ಆಶ್ರಮದಲ್ಲಿ ಇದ್ದರೆ ಮಾತ್ರ ಹೆಂಡತಿ ಹೊರಗೆ ಬರುವುದು. ಅಂದ್ರೆ ಆಶ್ರಮ ಬಿಟ್ಟು ನಾನು ಹೊರಗೆ ಹೋದ ಮೇಲೆ ಹೆಂಡತಿ ಹೊರಗ ಇನ್ನೊಬ್ಬರನ್ನು ಕಣ್ಣೆತ್ತಿಯೂ ನೋಡುವವರಲ್ಲ ನನ್ನ ಮಡದಿ ಕುಮುದೆ. ಅಂದ್ರೆ ಕಣ್ಣಿಲ್ವಾ? ಕಣ್ಣುಂಟು, ದೃಷ್ಟಿ ಇಲ್ವಾ? ಇನ್ನೊಬ್ಬರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಪರಪುರುಷರನ್ನು ಯಾವತ್ತೂ ಕೂಡ ಎದುರು ಬರುವವಳೇ ಅಲ್ಲ. ಅಲ್ಲ, ನೀವು ಎಷ್ಟೋ ದಿವಸ ಆಗ್ತದೆ ಅಂತಾದ್ರೆ ಪರಮ ಪತಿವ್ರತೆ ಅವಳು. ಹಾಗೆ ಗಂಡನನ್ನು ಬಿಟ್ಟು ಅನ್ಯರನ್ನು ಮನಸ್ಸಿನಲ್ಲಿಯೂ ಎನಿಸದಂತಹ ಹಾ. ಪತಿವ್ರತ ಶಿರೋಮಣಿ ಇದ್ದಾಳೆ. ಹೌದಲ್ಲ? ನೀನು ಹೋದ್ರೆ ಬಿಡು. ಶಂಭುವೇ ಕೆಳಗಿದ್ದು ಬಂದು ಭಿಕ್ಷೆ ಬೇಡಿದರೂ ನನ್ನೊಡತಿ ಮನೆಯ ಕದವನ್ನು ತೆರೆದು ಭಿಕ್ಷೆಯನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಿಶ್ವಾಸ ನನ್ನಲ್ಲುಂಟು. ಉಮಾಮಹೇಶ್ವರ ಬಂದ್ರೆ ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ದು. ಶಂಭು ತೇರಿದ್ರೆ ಯಾರು? ಅದೇ ಅವನಿಗೆ ಹೆಸರು ಹಾಗಾದ ಕಾರಣ ಹೆಸರು ತುಂಬಾ ಇರ್ಬೋದು. ಅನೇಕ ನಾಮಗಳನ್ನು ಉಚ್ಚರಿಸ್ತಾ ಇರ್ತೇನೆ ನಾನು. ಹೌದಲ್ಲ? ಹಾಗೆಂತ ನೀನೀಗ ಮನೆ ಕಡೆಗೆ ಹೋಗಬೇಡ. ಮತ್ತೆ ಬಾಗಿಲು ಹಾಕಿ ಅವಳು ಒಳಗಿರ್ತಾಳೆ. ಅಲ್ಲ, ನಾನು ಇನ್ನು ಎಲ್ಲಿ ಇರ್ಬೇಕು? ಎಲ್ಲಿ ಇಲ್ಲೇ ಇದ್ದುಕೊಳ್ಳು. ನೀವು ಕಾಣ್ತಾ ಇರುವ ಮರದ ಬುಡದ ನೆರಳಿನಲ್ಲಿ ಕೂತುಕೋ. ಯಾಗ ಮುಗಿಸಿ ನಾಳೆ ಬರುವಾಗ ದಾರಿಯಲ್ಲಿ ಇರು. ನಾನು ನಿನಗೆ ಬೇಕಾದ್ದನ್ನು ಕೊಡ್ತೇನೆ. ನನ್ನಲ್ಲಿ ಬಟ್ಟೆ ಇಲ್ಲ ಅಂತ. ಬಟ್ಟೆ ಅಲ್ಲಿ ಸಿಕ್ಕಿದ್ರೆ ನಾನು ನಿನಗೆ ಅದನ್ನು ಕೊಡ್ತೇನೆ. ಅಲ್ಲ, ನಾನು ಬಟ್ಟೆಯಲ್ಲಿ ಇದ್ದೇನೆ ಅಂತ. ಆದೀತಪ್ಪ, ದಾರಿಯಲ್ಲೇ ಇದ್ದೇನೆ ಅಂತ. ಏನಾಯಿತು? ಹೋಗಿ ಬರ್ತೇನೆ. ಹೋಗಿ ಬರುವವರೆಗೆ ಇಲ್ಲೇ ಇದ್ದುಕೋ. ಹೋಗಿ ಹೋಗಿ. ಕುಳಿತುಕೊಳ್ಳಿ ಎಲ್ಲರೂ. ಶಿಷ್ಯರೇ ಎಲ್ಲರೂ ಬಂದಿದ್ದಾರಲ್ಲ? ಎಲ್ಲರೂ ಬಂದಿದ್ದಾರೆ. ನಿನ್ನೆ ಹಾಗೆ ಇವತ್ತು ಊಟ ಪಾಠ ಮಾಡ್ಲಿಕ್ಕೆ ಉಂಟು, ಆಹಾ, ಕೇಳಬೇಕು ಸರಿಯಾಗಿ. ಹೇಳ್ತೇನಮ್ಮ. 16 ವರ್ಷದಿಂದ ಹಿಡಿದು 70 ವರ್ಷದ ಮುದುಕಿಯವರೆಗೆ ಇಲ್ಲಿದ್ದಾರೆ. ಆ, ಪತಿವ್ರತ ಧರ್ಮದ ಬಗ್ಗೆ ನಾನೇನು ಉಪದೇಶ ಮಾಡ್ತೇನೆ ಅದೆಲ್ಲವನ್ನು ಕೇಳಿಕೊಂಡು ಸಂಸ್ಕಾರವಂತರಾಗಿ ಬಾಳುತ್ತಾರೆ ಅವರು, ಅಲ್ವೇ? ಸರಿಯಾಗಿ ಕೇಳಬೇಕು. ನೆನಪಿದೆಯಲ್ಲ ನಿನ್ನೆದು? ಪುನರಾವರ್ತನೆಯನ್ನು ನಾನು ಮಾಡುವುದಿಲ್ಲ. ಹಾಗೆ ಹೆಣ್ಣೊಬ್ಬಳು ಅಂದ್ರೆ ಹೆಣ್ಣು ಮಗು
ಹುಟ್ಟಿದಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳಾಗಿರುವಂತಹ ಸಂದರ್ಭದಲ್ಲಿ ತಂದೆ ತಾಯಿಯವರ ಆಧೀನವಾಗಿರ್ತಾಳೆ. ಹಾಗೆ ತಂದೆ ತಾಯಿಯವರ ತೀರ್ಮಾನದಂತೆ ಬೆಳೆದು ದೊಡ್ಡವಳಾದ ನಂತರ ಗಂಡನ ಮದುವೆ ಮಾಡಿ ಕೊಡ್ತಾರೆ ಅಲ್ವೇ? ಹೌದು. ಆಮೇಲೆ ಗಂಡನ ಆಧೀನ, ಹಾಗೆ ಗಂಡನೇ ಸರ್ವಸ್ವ, ಅವನ ಸೇವೆಯನ್ನು ಮಾಡುತ್ತಾ ಇರ್ತಾಳೆ ಪತಿ. ಹಾಗೆ ನಾನು ಪರಮ ಪತಿವ್ರತೆಯಾಗಿದ್ದೇನೆ, ಅದನ್ನೇ ಅನುಸರಿಸಿಕೊಂಡು ಬಂದಿದ್ದೇನೆ. ಹಾಗೆ ಹೆಣ್ಣಾದವಳು ಮುಪ್ಪಾದಾಗ ಮಕ್ಕಳ ಆಧೀನವಾಗಿರ್ತಾರೆ ಅಲ್ವೇ? ಹಾಗೆ ಪತಿವ್ರತೆಯಾದವಳು ಗಂಡನ ಪಾದ ತೊಳೆದು ಆ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಮಲಗುವ ನಂತರವೇ, ಅಂದ್ರೆ ಗಂಡ ಮಲಗಿದ ನಂತರವೇ ಹೆಂಡತಿಯಾದವಳು ಮಲಗಬೇಕು. ಆದ ನಂತರ ಬೆಳಿಗ್ಗೆ ಅರುಣೋದಯದಲ್ಲಿ ಏಳಬೇಕು. ಎದ್ದು ಗಂಡನ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು. ಮತ್ತೆ ಸ್ನಾನಾದಿ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ತದನಂತರ ಗಂಡನ ಸೇವೆ ಮಾಡಬೇಕು. ತದನಂತರ ಮನೆಯಲ್ಲಿದ್ದಂತ ಮನೆ ದೇವರಿಗೆಲ್ಲ ಪೂಜೆ ಮಾಡಬಹುದು. ಹಾಗೆಯೇ ತುಳಸಿಗೆ 3 ಸುತ್ತು ಬಂದು ಪ್ರದಕ್ಷಿಣೆ ಬರುವುದು, ರಂಗೋಲಿ ಹಾಕುವುದು, ಮನೆಯನ್ನು ಶುಚಿತ್ವವನ್ನು ಗೊಳಿಸುವುದು, ಹಾಗೆ ಎಲ್ಲ ಸಂಸ್ಕಾರವನ್ನು ಅಳವಡಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಪತಿಯೇ ಪರದೈವ, ಪತಿಯೇ ದೇವರು, ಪತಿಯ ವಾಕ್ಯವೇ ವೇದ ವಾಕ್ಯ, ಅದನ್ನು ಮೀರಿ ಹೋಗಬಾರದು ಅಲ್ವೇ? ಹೀಗೆ ಹಲವಾರು ವಿಚಾರಗಳಿವೆ. ನಿನ್ನೆಯೂ ಪಾಠ ಮಾಡಿದ್ದೇನೆ. ನಾನು ಪರಮ ಪತಿವ್ರತೆಯಾಗಿದ್ದೇನೆ. ಮೇಲೆ ಏನಿದೆ? ಆಕಾಶ. ಅದಕ್ಕೆ ಆಧಾರ ಇದೆಯಾ? ಇಲ್ಲ. ಅದು ಹೇಗೆ ನಿಂತಿದೆ ಹಾಗಾದ್ರೆ? ಅದು ನನ್ನ ಪತಿವ್ರತ ಧರ್ಮದಿಂದ ನಿಂತಿದೆ. ಹಾಗೆ ನೀರು ಭೋರ್ಗರೆಯುತ್ತಾ ಇದೆ ಸಮುದ್ರದಲ್ಲಿ. ಭೂಮಿ ಕಡಿಮೆ ಇದೆ, ನೀರು ಹೆಚ್ಚು ಇದೆ. ಆದ್ರೂ ಭೂಮಿಯನ್ನು ಆವರಿಸುವುದಿಲ್ಲ ನೀರು. ಯಾಕೆ ಯಾಕೆ ಬರುವುದಿಲ್ಲ ಅಂತಾದ್ರೆ ನನ್ನ ಪತಿವ್ರತ ಧರ್ಮದಿಂದ. ಅಷ್ಟೇ ಅಲ್ಲ, ಈ ಭೂಮಿ ಯಾವುದರ ಮೇಲೆ ನಿಂತಿದೆ ಗೊತ್ತಾ? ಯಾವುದರ ಮೇಲೆ? ಪತಿವ್ರತ ಧರ್ಮದ ಮೇಲೆ ನಿಂತಿದೆ. ಪತಿವ್ರತ ಧರ್ಮ ಅದನ್ನು ಆಚರಿಸಿಕೊಂಡು ಹೋಗ್ಲೇಬೇಕು. ಹೇಳುವುದಕ್ಕೆ ಹಲವಾರು ಇದೆ. ಇವತ್ತಿನ ಪಾಠ ಸಾಕ ಅಲ್ವಾ? ಅಮ್ಮ ಏನು ನೋಡು ನೋಡಮ್ಮ ನೋಡಕ್ಕವ್ವ ನೋಡಮ್ಮ ಏನು ನಲಿದಾಡುತ್ತ ಐದಾನು ಜೋಡುಕರಂಗಳ ನೀಡುತ್ತ ಭಿಕ್ಷಯ, ಜೋಡುಕರಂಗಳ ನೀಡುತ್ತ ಭಿಕ್ಷಯ, ಬೇಡುತ್ತ ನಲಿದು ನಗಾಡುತ್ತ ಬರುವನು. ನೋಡು ನೋಡಕ್ಕವ್ವ ನಲಿದಾಡುತ್ತ ಐದಾನು ಅಮ್ಮ ಏನೇ? ಇವತ್ತಿನ ಪಾಠವನ್ನೇನೋ ಮುಗಿಸಿದಿರಿ. ಹೌದು. ದೂರದಲ್ಲಿ ಕೇಳಿಸ್ತಾ ಉಂಟಾ? ಏನು? ಒಬ್ಬಾತ ಭಿಕ್ಷುಕ ಹಾ, ಇತ್ತ ಕಡೆಗೆ ಬರುತ್ತಾ ಇದ್ದಾನೆ, ಭಿಕ್ಷೆಯನ್ನು ಕೇಳುತ್ತಾ ಇದ್ದಾನೆ. ನೀನೇನ್ ಮಾಡಿದ್ ನೋಡಿದೆಯಾ? ಹೌದಪ್ಪ. ಏನು ಹೇಳಿದೆ ನಿನಗೆ ನಾನು? ಅವನನ್ನು ನೋಡಿ ಅಂತ ಒಮ್ಮೆ ನೀವು. ಏನ್ ನೋಡುವುದು? ಪರಪುರುಷರನ್ನು ಕಣ್ಣೆತ್ತಿಯೂ ನೋಡಬಾರದು, ನೆಲವನ್ನು ನೋಡಿ ಮಾತಾಡಬೇಕು. ಅವನು ಯಾಕೆ ನೆಲವನ್ನು ನೋಡಿ ಮಾತಾಡಬೇಕು? ಯಾಕೆ? ಭೂಮಿ ಪರಮ ಪಾವನೆಯಾದವಳು. ಆದ್ದರಿಂದ ಪತಿವ್ರತೆಯು ಪರಮ ಪಾವನೆಯಾಗುತ್ತಾಳೆ. ಅವನನ್ನು ನೋಡಿದ್ರೆ ಹಾ. ನೀವು ನೋಡ ಸುಮ್ಮನೆ ಇರುವುದಿಲ್ಲ. ಎಂತದ್ದು ನೋಡುದು? ಅಷ್ಟು ಸುಂದರನಿದ್ದ. ನಾನು ಪರಮ ಪತಿವ್ರತೆ. ಅವನ ಕಣ್ಣು, ಹಾ. ಅವನ ಮೂಗು, ಹಾ. ಅವನ ಬಾಯಿ, ಅವನ ಮುಖ ನೋಡಿದ್ರೆ ಸಾಕು ಅಮ್ಮ. ನೋಡ್ತಾನೇ ಇರ್ಬೇಕು ಅಂತ ಅನಿಸ್ತಾ ಉಂಟು. ಹೌದಾ? ಹಾ, ನೋಡ್ಬೇಕಾ? ಹೌದು. ಓ ದೇವರೇ, ಹಾ. ನೋಡಿ ಹೋಯ್ತಲ್ಲ. ಹಾ. ನಾನು ನೋಡಿದ್ದಲ್ಲ, ನೋಡಿ ಹೋದದ್ದು. ಹೌದಾ? ಹಾ. ಹಾ. ಹಾಗೆಯೇ ನೋಡುತ್ತಾ ಇದ್ರೆ ಅಮ್ಮಮ್ಮ ಅಮ್ಮ ಇವನೆಂದ ಮೋಹನಾಂಗನು ಏನಿವನು? ಇವನೆಂದ
ಬ್ರಹ್ಮನು ಕಂಡಪ್ಪನು ಬಲು ರಮ್ಯ ಅಂಬ. ಇವನು ಅಮ್ಮಮ್ಮ ಇವನನ್ನ ಮೋಹನಗನು. ಅಮ್ಮಮ್ಮ, ಅಮ್ಮಮ್ಮ. ಬ್ರಹ್ಮನು ಕಂಡಪ್ಪನು ತತ್ತರ್ಪನು ಬಲು ರಮ್ಯ ಕಾಂಬ. ಸೃಷ್ಟಿ ಕರ್ತನಾದ ಸಮರ ಸಂಭವ. ಇವನು ಸೃಷ್ಟಿ ಕರ್ತನಾದ ಸಮರ ಸಂಭವ. ಇವನು ಕರುಗಟ್ಟಿದಗಳ ಮುರುಡರುಗಳು ಕಂಡವು. ಮೇಲು ಚಂದವು ಹೇಗೆ ದೊಡ್ಡಿನಲ್ಲಿ ನಿರ್ಮಿಸಿದನು ಎನ್ನುವ. ಹಾಗೆ ಸೃಷ್ಟಿಗೀಗ ಸೊಗರಿನಿಂದ ಕಾಣುವ. ಈತನು ಹೇಗೆ ದೊಡ್ಡಿನಲ್ಲಿ ನಿರ್ಮಿಸಿದನು ಎನ್ನುವ. ಹಾಗೆ ಸೃಷ್ಟಿಗೀಗ ಸೊಗರಿನಿಂದ ಕಾಣುವ. ಅಮ್ಮಮ್ಮ ಇವನೆಂತ ಮೋಹನಾಂಗನು. ಬ್ರಹ್ಮನೋ ಕರ್ಮನೋ ಕರ್ಮನೋ ಬಲು ರಮ್ಯ ಕಾಂಬ. ಏನಾಯ್ತಮ್ಮ? ಏನೇ ಇದು? ಆ, ನೀನು ನೋಡು ನೋಡು ಅಂತ ಹೇಳಿದ ಅಕ್ಷಣ ಆ, ನಾನು ಅವನನ್ನು ನೋಡಿ ಹೋಯ್ತು. ನೀವು ಮಹಾಪತಿರ್ವತೆ ಪತಿವ್ರತ ಹೌದಪ್ಪ, ಆ. ಅದು ಬೇಕಂತ ನೋಡಿದ್ದಲ್ಲ, ಮತ್ತೆ ನೋಡಿ ಹೋದದ್ದು. ಹೌದಾ? ಈಗ ಹಸಿವಾಯ್ತು ಅಂತ ಹೇಳಿ ಊಟದೇ ಮಾಡದೇ ಇರ್ಲಿಕ್ಕೆ ಆಗ್ತದ? ಆಹಾ, ಊಟ ಮಾಡದಿದ್ರೆ ಅವ ಸಾಯ್ತ. ಹೌದು. ನನಗೆ ಹಸಿವಾಯ್ತು ಹೋಯ್ತು. ನೀರು ಕುಡಿದು ಕೂಡ ಬದುಕೋದಮ್ಮ. ಬದುಕಬಹುದು, ಆ. ಆದ್ರೆ ನೀರಿನಾಗಿ ಇದ್ದೇನೆ. ಆ, ಹೌದಪ್ಪ, ಈ ನೀರು ಬೇಕು ಅಂತ ಆಗ್ತದೆ ಈಗ. ಆಹಾ, ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮ, ಏನಮ್ಮ? ಏನು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಹೌದಾ? ಹೌದು, ಆ, ಅವನ ರೂಪ, ಆ ಮೋಹನ ರೂಪ. ಆ, ಮನ್ಮಥ ಇದ್ದಾನಲ್ಲ, ಅವನ ಹಾಗೆ ಇದ್ದಾನೆ. ಆಹಾ, ಹಾಗೆ ಇವನು ಹೇಗೆ ಸೃಷ್ಟಿಯಾದನು ಆ ದೇವರಿಗೆ ಗೊತ್ತು. ಆ. ಆ ಸೃಷ್ಟಿ ಮಾಡಿದಂತಹ ಬ್ರಹ್ಮ, ಅಬ್ಬಾ ಆಹಾ, ಎಂತ ಪುಣ್ಯವಂತ. ಇವನು ನೋಡಬೇಕು, ಆ. ಮತ್ತಷ್ಟು ನೋಡಬೇಕು, ಆ. ಮಗದೊಮ್ಮೆ ನೋಡಬೇಕು ಅನ್ನುವ ಹಾಗೆ ಹಂಬಲ ಅಧಿಕವಾಗುತ್ತಾ ಇದೆ. ಆ. ನೀನೇನಿಲ್ಲಿ? ಅಮ್ಮ ಹಾಗೆಂತ ಹೇಳಿದ್ದು ಆಕಾಶ ಮೇಲಿರುವುದು ಯಾಕೆ? ನಿಮ್ಮ ಪತಿವ್ರತ ಅದು ಧರ್ಮದಿಂದ. ನನ್ನ ಪತಿವ್ರತ ಧರ್ಮದಿಂದ. ಭೂಮಿ ಕೆಳಗಿರುವುದು ನನ್ನ ಪತಿವ್ರತ ಧರ್ಮದಿಂದ. ಆಹಾ, ಎಂತದು? ಎಂತ ಒಂದು ಪ್ರವಚನಮ್ಮ. ಹ್ಮ್. ಕಿವಿ ಪಾವನವಾಯ್ತು. ಹೌದಾ? ಆಕಾಶವನ್ನು ನಾನು ನಿಲ್ತೇನೆ, ಅದರ ಬಗ್ಗೆ ತಲೆ ಬಿಸಿ ಮಾಡಬೇಡ. ಆಹಾ, ನಿಮ್ಮ ಹತ್ರ ಎಲ್ಲ ಪ್ರವಚನ ಕೇಳಲಿಕ್ಕೆ ನಾವು ಬರ್ತೇವಲ್ವಾ? ನಮಗೆ ಹೊಡೆಯುವವರಿಲ್ಲ ಯಾರು. ಯಾಕೆ, ಇನ್ನು ಏನಾಯ್ತು? ಮುಂದೆ ನಿಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ನನ್ನನ್ನು ಯಾರಾದ್ರೂ ಹೊಡಿಬೇಕು. ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಕರೆದುಕೊಳ್ಬೇಕು. ಮುಖಶನು ಧುರಿದ ಬಂದಿಲ್ಲಿ ಸುಮ್ಮನೆ ಸೋತೆನೆಂಬುದು ನಿಜವು. ನಮಿಸಿ ನಾನಿಲ್ಲಿ ನಿಲ್ಲುವುದು ತಲವಲ್ಲ ತರಳುವೆ ಬರಿದೆ ಮನೆಯ ನಿಷ್ಫಲವು. ಋಷಿಪತಿ
ಭಿಕ್ಷೆಯನ್ನು ನಾನು ಕೊಡ್ತೇನೆ. ಹೀಗೆಂದು ಬೇಡುತ್ತ ಹೊರಟು ಹೋಗುವನು ಆಗ ಸದಾಶಿವನು. ಈಗೇನು ಸಮಯವನ್ನೆನುತ್ತಲಿ ಕುಮುದೆ ಮತ್ತಾಗ ಬಂದಳು ಹೊರಗೆ. ಇದು ಭಿಕ್ಷೆ, ಇದು ಹಣ್ಣು ಹಂಪಲು ನನಗಾಗ್ಯಾ? ಇದು ನಿನಗಾಗಿ. ಆಯ್ತು, ಸಂತೋಷ ಆಯ್ತಲ್ಲ? ಬೇಕಾದ ಇನ್ನು ಮಾತಾಡ್ಲಿಕ್ಕೆ ಇದೆ ನಿನ್ನಲ್ಲಿ. ಅಯ್ಯ ಅಯ್ಯ, ನಿನ್ನ ನೋಡಿ ಸಂತೋಷ. ನಮಿಸುವೆ ಮೋದಗಳ ಮನದಲ್ಲಿ ಕ್ಷಮಿಸ ಬರಾದಗಳ. ಇದು ನಿನ್ನ ಪಾದಕ್ಕೆ ನಮಿಸ್ತಾ ಇದ್ದೇನೆ. ಒಳ್ಳೇದಾಗ್ಲಿ. ಅಯ್ಯ, ಇನ್ನು ಒಳ್ಳೇದಾಗ್ತೇನೆ. ಯಾಕೆ ನೀನು ಸಿಕ್ಕಿದೆ ಅಲ್ಲ ನನಗೆ? ಬೇಕಾದ ಸಿಕ್ಕಿದಲ್ಲ ನನಗೆ. ಹಾ ನನಗೆ ಸಾಕಾಗುದಿಲ್ಲ. ಹಾ ಅದು ಒಂದಷ್ಟು ಸಿಕ್ಕಿತಲ್ಲ, ಹಾ ಹಾ, ಸಂತೋಷವಾಯ್ತು. ಹೋಗಬಾರ್ದು. ಅದು ನನಗೆ ಬೇಕಲ್ವಾ? ನನಗೆ ಬೇಕು. ಒಳ್ಳೇದಾಗ್ತದೆ. ಯಾವುದು? ಒಳ್ಳೇದಾಗ್ಲಿ. ಯಾವಾಗಲೂ ಬೇಕು. ನೀವು ಕೊಟ್ಟದ್ದು ಒಳ್ಳೇದಾಗ್ಲಿ. ಹೌದಾ? ಈಗ ಒಳ್ಳೇದಾಗ್ತದೆ. ಆಹಾ, ನೀನು ನನಗೆ ಬೇಕು ಅಂತ ಹೇಳಿದ್ದು ನಾನು. ಎಂತದಕ್ಕೆ ಬೇಕು? ಎಂತದಕ್ಕ? ಯಾವುದು ಬೇಕು? ಏನು ಬೇಕು? ನಿನ್ನ ಜೊತೆ ಇರಬೇಕು ಅಂತ. ನೀ ಗಂಡ ಇಲ್ವಾ? ಇದ್ದಾನೆ. ಗಂಡನ ಜೊತೆ ಇರ್ಲಿಕ್ಕೆ ಆಗುದಿಲ್ವಾ? ಹಾ, ಗಂಡನ ಜೊತೆ ಆಗ್ತದೆ. ನೀನು ಪತಿವ್ರತೆ ಅಲ್ವಾ? ಹೌದು, ನಿನಗೆ ಪತಿ ಇಲ್ವಾ? ಇದ್ದಾನೆ. ಪತಿ ಇರುವಾಗ ಪತಿವ್ರತೆ ಅಂತ ನೀಯಾಕೆ ಹೊರಕೊಂಡಿಲ್ಲ? ಅದು ಯಾಕೆ ಏನು ಗೊತ್ತಿಲ್ಲ. ನಿನ್ನ ನೋಡಿದ ಮೇಲೆ ನನ್ನ ಮನಸ್ಸು ನಿನ್ನತ್ತ ಆಕರ್ಷಿಸಲ್ಪಟ್ಟಿದೆ. ಹಾಗಾಗಿ ನಾನು ಬಂದೆ. ಮುಟ್ಟಬೇಡ ದೂರವಿಲ್ಲ. ಮುಟ್ಟಲುಂಟ ಬೇಡಾಲಿರುವುದು. ಕೊಟ್ಟಲು ತಾವು ಬೇರೆ ಕಾಣೆ ಬಟ್ಟ ಕೈಗೆ. ಮುನಿವಧು ನೀನು ಯಾವತ್ತೂ ಇರಬೇಕಾದದ್ದು ಹೇಗೆ ಅಂತ ಕೇಳಿದರೆ, ಮುನಿಯನ್ನಾಗಲಿ ಮುನಿವಧುವನ್ನಾಗಲಿ ಯಾವತ್ತು ಪರೀಕ್ಷೆಗೆ ಒಳಪಡಿಸಬಾರದು. ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದಕ್ಕೆ ಹೋಗಬಾರದು. ನದಿಯಲ್ಲಿ ಹುಟ್ಟಿತು ಅಂತ ಕೇಳಿದ್ರೆ ಅದರ ಮೂಲವನ್ನು ಅರಸಕೂಡದು. ಋಷಿ ಮೂಲ ಎಲ್ಲಿಂದ ಕೇಳಿದ್ರೆ ಅದನ್ನು ನೋಡಕೂಡದು. ಇದು ಶಾಸ್ತ್ರ ವಿಧಿತವಾದದ್ದು. ಅದನ್ನು ಮೀರಿ ಹೋಯಿತು ಅಂತ ಆದ್ರೆ ಏನಾಗ್ತದೆ? ಹೀಗೆ ಆಗುತ್ತದೆ. ಶಾಸ್ತ್ರವನ್ನು ಅದಕ್ಕೆ ಬೇಕಾಗಿ ಹೇಳಿದ್ದು, ನೀನು ಏನಿದ್ದರೂ ಪರವಧುವಾಗಿದ್ದಿ, ಗೃಹಸ್ಥಿಯಾದವಳು ಮಾಡಬೇಕಾದಂತಹ ಕರ್ಮವನ್ನು ಮಾಡಿ ಪೂರೈಸಿದಾಗ ಅದಕ್ಕೆ ಫಲ ಭಗವಂತ ಕೊಡ್ತಾನೆ ಎನ್ನುವಂತಹ ಯೋಚನೆಯೊಂದಿಗೆ ಕಾರ್ಯ ತತ್ಪರವಾಗಿ ಅಂತ ಆದ್ರೆ ನಿನಗೆ ಯಶಸ್ಸು ಎನ್ನುವಂತಹ ದೊಡ್ಡದಾದಂತಹ ಸಂಪತ್ತು ದೊರಕುತ್ತದೆ. ಹೊರತುಪಡಿಸಿ ಏನೋ ಮಾಡಬೇಕು ಅಂತ ಹೊರಟು ಏನಾಗ್ತದೆ? ಕಾಮದ ದಾಹ ಏನುಂಟು ಅದು ಈ ಕಾಲಕ್ಕೆ ವೈರಿಯಾಗಿ ಹೋಗ್ತದೆ. ನಿನ್ನಲ್ಲಿ ಎಂತದ್ದು ಇಲ್ಲ ಕೂಡದು. ಹಾಗಾಗಿ ಆ ಬಗ್ಗೆ ಯೋಚನೆ ಮಾಡಬೇಡ. ಹೋಗು ಹೋಗು. ನನಗೆ ಯಾವ ಶಾಸ್ತ್ರವೂ ಬೇಡ. ನನಗೀಗ ನೀವು ಬೇಕೇ ಬೇಕು. ನನ್ನನ್ನು ಹೊಂದಿಕೊಳ್ಳೇಬೇಕು. ಹೊಂದಲೇಬೇಕಾ? ಹೌದೌದು. ಆದ್ರೆ ಒಂದುಂಟು. ಏನು? ನನ್ನ ನಿರ್ಣಯಕ್ಕೆ ನೀನು ಬದ್ಧಳಾದೆ ಅಂತ ಆದ್ರೆ ಮಾತ್ರ ನಿನ್ನನ್ನು ನಾನು ಸ್ವೀಕರಿಸಬಲ್ಲೆ. ಇವತ್ತಲ್ಲ, ನಾಳೆ ಸಂಜೆಯ ಒಳಗೆ ನಿನಗೆ ಬೇಕಾದ್ದನ್ನು ನಾನು ಹೊಂದೇನೆ. ಸಂಜೆ ಅದಕ್ಕೆ ಅಷ್ಟೊತ್ತು ಕಾಯುವುದಕ್ಕೆ ಆಗುವುದಿಲ್ಲ ನನಗೆ. ಈಗಲೇ ನಿನ್ನ ಜೊತೆ ಬರ್ತೇನೆ. ಕಾಯುವುದಕ್ಕೆ ಆಗುವುದಿಲ್ಲ ಅಂತಲ್ಲ, ನನ್ನ ಜೊತೆಗೆ ಬರಬಹುದು. ನಿನ್ನ ಆಶೋತ್ತರವನ್ನು ಪೂರೈಸುವುದಕ್ಕೆ ಅಷ್ಟು ಅವಧಿ ಬೇಕು ಅಂತದ್ದು. ಆಗ ಹೌದು, ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ಈಗ. ಹುಡುಗಿಗಳು ಕಾಮಿದಿಯ ಕರೆ ಕರೆದು ಮಲ್ಕಡೆದು.
ಅದಕ್ಕೆ ಹೀಗೆ ಮುಂಚೆ ನಡೆದುರುವಂತೆ ಬಿಡಲಿ ಅದು ಪಚಾರಿ ಮಾರಿ ಏನು ಮಾಡಿದೆ ಈ ತಿರುಕನೊಂದಿಗೆ ಸೇರಿಕೊಂಡಿದ್ಯಾ ಬಿಡಲಾರೆ ನಿನ್ನನ್ನು ಕಂಡ ನಿನ್ನ ಈ ವಿಕೃತ ಕಾಮವನ್ನು ನಿನ್ನನ್ನು ಬಿಡಲಾರೆ ಏನು ಮಾಡ್ತಾ ಇದ್ದೆ ಗೊತ್ತಿಲ್ಲ ಆಯುಧದಿಂದ ನಿನ್ನ ಮಾಂಸವನ್ನು ಕಚ್ಚಿ 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 ಬೇರೆ ಬೇರೆ ಮಾಡುವುದಕ್ಕೆ ಬೇಕಾಗಿ ನಾನಲ್ಲ ಸೃಷ್ಟಿ ಮಾಡ್ತೇನೆ ಆರ್ಜಿಸಿದಂತಹ ತಪೋ ಶಕ್ತಿ ಉಂಟು ಏನನ್ನು ಸೃಷ್ಟಿ ಮಾಡ್ತೇನೆ ಗೊತ್ತೇ ಆರ್ಜಿಸಿದ ತಪೋ ಶಕ್ತಿ ಇದೆ ಶೂಲವೊಂದನ್ನು ಸೃಷ್ಟಿ ಮಾಡಿದ್ದೇನೆ ಇದೋ ನಿನ್ನ ಮೇಲೆ ಪ್ರಯೋಗ. ಅಯ್ಯೋ ಪ್ರಯೋಗಿಸಿದಂತಹ ಶೂಲವನ್ನು ಕರದಲ್ಲಿ ಧರಿಸಿದ್ದಾನೆ ಬಿಡಲಾರೆ ಡಮರುಗವನ್ನು ಸೃಷ್ಟಿ ಮಾಡಿ ಆತನ ಮೇಲೆ ಪ್ರಯೋಗಿಸಿದೆ ವೈರಿಗೆ ಬಿಡಲು ಧರಿಸುತ್ತ ಕಂಡನು ಭೂಷಣನಾಗಿ ರಾಜಸಿದನಾದ ಎಂಬಕರು ಸಂತೋಷದಿಂದ ಡಮರುಗವನ್ನು ಪ್ರಯೋಗಿಸಿದರೆ ಧರಿಸಿದೆಯಾ ವಿಷ ಸರ್ಪವನ್ನು ಧರಿಸಿದ್ದೇನೆ ಮಹೋಗ್ರ ಮುನಿ ಬಳಿಕ ಮುಂದಿನಳು ತೋಟಮರರಾಗಿದ್ದವನು ಕೊಲ್ಲಲು ಸಾಧನ ಬಂದೆ ಒದಗಿ ಮಾರಣ ಮುಖದ ಕುಂಡದಿಂದಿಬ್ಬರವು ಪಡೆವ ಕಾರ್ಯಕ್ಕೆ ತಪ್ಪಿಸಲು ಸೃಷ್ಟಿಸಿದರೂ ಕೂಡ ಈತ ಧರಿಸಿದ ಭೂತ ಬೇತಾಳಾದಿ ಗಣಗಳನ್ನು ಪ್ರಯೋಗಿಸಿದೆ ಪ್ರಯೋಜನವಾಗಲಿಲ್ಲ ಅದಕ್ಕೆ ಬೇಕಾಗಿ ಆರ್ಜಿಸಿದಂತಹ ತಪೋ ಶಕ್ತಿ ಇದೆ ಮಾರಣ ಯಾಗದ ಕುಂಡವನ್ನು ಸೃಷ್ಟಿ ಮಾಡಿದ್ದೇನೆ ಅದರಲ್ಲಿ ಎರಡು ವಿಪರೀತವಾದಂತಹ ಗಜಾಸುರ ವ್ಯಾಘ್ರಾಸುರರನ್ನು ಸೃಷ್ಟಿ ಮಾಡ್ತೇನೆ
ಏನು ಆಶ್ಚರ್ಯ! ಯಾಕೆ ನಮ್ಮಿಂದೊಮ್ಮೆಲ್ಲ ಲೋಕಮುಖಕ್ಕೆ ಕಾಣಿಸಿಕೊಂಡವರು ನಾವು ಯಾರಿಂದ ನಾವಾಗಿದ್ದೇವೆ? ಯಾಕೆ ನಮ್ಮ ಸೃಷ್ಟಿ ಯಾರು ಸೃಷ್ಟಿಸಿದವರು? ಓಹೋ ನಾವು ಸುತ್ತಲೂ ನೋಡಿದಾಗ ಕಾಣಿಸಿಕೊಂಡವರು ನೀವೇ. ನಿಜ ನಿಜ ನಿಮ್ಮದಾದಂತಹ ತೇಜಪುಂಜವನ್ನು ಕಂಡಾಗ, ತೇಜಸ್ಸನ್ನು ಕಂಡಾಗ ನೀವೇ ಸೃಷ್ಟಿಕರ್ತ ಎನ್ನುವುದನ್ನು ನಾನು ಅರಿತುಕೊಂಡೆ. ಸಾರಿ ಯಾಕೆ ಸೃಷ್ಟಿ? ಕುಡಿಯಲು ಬೇಕೆ ಸಮುದ್ರವ ಪಡಿಬ ಏನು ಒಮ್ಮಿಂದೊಮ್ಮೆಲೆ ನಮ್ಮ ಸೃಷ್ಟಿ ನಿಮ್ಮನ್ನು ಕಾಣುವಾಗ ನಮ್ಮ ಸೃಷ್ಟಿಗೆ ನೀವೇ ಕಾರಣ ಎಂದು ತಿಳಿದಿದ್ದೇವೆ. ನಮ್ಮಿಂದ ಏನು ಗಣ ಕಾರ್ಯ ಬೇಕೆಂದು ತಿಳಿಸಿದ್ದೇವೆ. ಅದೇ ಕ್ಷಣದಲ್ಲಿ ಮಾಡುವುದು. ಕನಿಷ್ಠ ಮನೆಯ ಜನ ನಡೆಯಲು ತರುವುದೇ ಹಾದಿಯಿದ್ದು
ಮಾಡುವಂತಹ ಚಪಾಲತನ ನಿನ್ನನ್ನು ಕೊಂದು ನಿನ್ನ ವಂಶವನ್ನೆಲ್ಲ ಸಾಧಕ್ಕೆ ಮುಂದಾಗ್ತಾರೆ. ಬಾ ಆಶ್ಚರ್ಯ ಮನನಾದ ಕಾಮ ಕುಮುದವಲ್ಲಭನು ನಿಶ್ಚಯ ಮಾಡಿದನು ರುದ್ರನೆಂಬುದನು ಅರಿಯದಾದನು ಮೊದಲೇ ಪರಮೇಶನೆಂದು ಕಲಿಯದಂತ ಕಲಿಯದ ಪಕ್ಕದಲ್ಲಂತೂ ಹರಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠಾಯ ನಮೋಸ್ತುತೆ. ತಂದೆಯೇ, ಅರಿಯದೆ ನನ್ನಿಂದ ತಪ್ಪಾಗಿ ಹೋಯಿತು. ಬೀದಿ ಬೀದಿಯಲ್ಲಿ ರುಂಡವನ್ನು ಹಿಡಿದು ತಿರುಗುತ್ತಿರುವಂತಹ ನಿನ್ನನ್ನು ತಿರುಕ ಎನ್ನುವ ಹಾಗೆ ನಾನು ಭಾವಿಸಿದೆ. ಬೇಕಾದ ಹಾಗೆ ಬೈದೆ, ಅವಮಾನ ಮಾಡಿದೆ. ಶಂಭೋ, ನೀನೇ ತಂದೆ ಎನ್ನುವ ಹಾಗೆ ತಿಳಿಯದೆ ನಾನು ಮಾಡಿದ ತಪ್ಪು. ಸರಿದಾದನೆ ಮುನಿರಾಯ ಕೇಳು ನೀನಗಲ್ಲ ಸರ್ವ ಕಾರ್ಯದೊಳು ಸರಿದಾದನೆ ಮುನಿರಾಯ ಕೇಳು ಮುನಿರಾಯನೇ, ಭಗವಂತ, ನೀನು ಯಾವುದೇ ಅಪರಾಧವನ್ನು ಮಾಡಿದವನಲ್ಲ. ಹಿರಿಯ ಶಿರನನ್ನು ಕಚ್ಚಿಕೊಂಡಂತಹ ಕಾಲಕ್ಕೆ ಎಲ್ಲವನ್ನೂ ಕಳೆದುಕೊಂಡವನಾಗಿದ್ದೆ. ತ್ರಿಶೂಲ ಪಾಣಿಯಾಗಬೇಕಂತಹ ನಾನು ತ್ರಿಶೂಲವನ್ನು ಕಳೆದೆ. ನಿನ್ನ ದಿವ್ಯ ಶಕ್ತಿಯಿಂದ ಮತ್ತೊಮ್ಮೆ ಹೊಂದಿ ತ್ರಿಶೂಲ ಪಾಣಿಯಾಗಿದ್ದೇನೆ. ಸಂತೋಷ. 3 ಸಂಕೇತಗಳು ಏನು ಅಂತ ಕೇಳಿದ್ರೆ ಅದುವೇ ಸತ್ವ, ರಜ, ತಮ. ಈ ಗುಣ 3 ಇಲ್ಲದಿದ್ರೆ ಪ್ರಪಂಚದ ಸೃಷ್ಟಿಯಾಗುವುದಿಲ್ಲ, ಸ್ಥಿತಿಯಾಗುವುದಿಲ್ಲ, ಅದು ಲಯವಾಗುವುದಕ್ಕೂ ಸಾಧ್ಯ ಇಲ್ಲ. ಅದನ್ನು ಹೊಂದಬೇಕಾದಲ್ಲಿ ನಿನ್ನ ತಪಶಕ್ತಿ ಏನನ್ನು ಕಳೆದುಕೊಂಡಿದೆಯೋ ಅದನ್ನು ಇಲ್ಲಿಂದ ನಾನು ಪಡೆದುಕೊಂಡವನಿದ್ದೇನೆ. ಅಷ್ಟೇ ಅಲ್ಲ, ತಾಂಡವ ನೃತ್ಯವನ್ನು ಮಾಡಬೇಕು ಅಂತಾದ್ರೆ ಡಮರು ನಿನಾದ ಅವಶ್ಯವಾಗಿ ಬೇಕಾಗ್ತದೆ. ಅದನ್ನು ಆವತ್ತು ಕಳೆದುಕೊಂಡದ್ದು ನಿನ್ನಿಂದಲಾಗಿ ಮತ್ತೊಮ್ಮೆ ಪಡೆದವನಾನಿದ್ದೇನೆ. ಅದು ನನಗೂ ಬೇಕಾಗಿ ಹೋಗಿದೆ. ಆಮೇಲೆ ನಾನು ಉಟ್ಟುಕೊಂಡಂತಹ ಯಾವುದೇ ಉಡುಗೆ ಇದ್ರೂ ಕೂಡ ಅದನ್ನೆಲ್ಲವನ್ನು ವಿವಸ್ತ್ರಗೊಳಿಸುವಲ್ಲಿ ಆ ಕಾಲಕ್ಕೆ ಈ ವಿಧಿಶಿರ ಏನುಂಟೋ ಅದು ನನಗೆ ವಿರೂಪವನ್ನು ತಂದುಕೊಟ್ಟಿತು. ಆದ್ರೆ ಈಗ ಹಾಗಲ್ಲ. ನೋಡು, ನೀನು ವಿಶೇಷವಾಗಿ ಮಾರಣ ಹೋಮದಿಂದ ಸೃಷ್ಟಿ ಮಾಡಿದಂತಹ ಗಜಾಸುರನೋ ವ್ಯಾಘ್ರಾಸುರನೋ ಅವನಂತಹ ಚರ್ಮವನ್ನು ತೊಳೆದು ನಾನು ತೊಟ್ಟುಕೊಂಡವನಿದ್ದೇನೆ. ಗಜ ಚರ್ಮಾಂಬರದರೆಂದು ವ್ಯಾಘ್ರ ಚರ್ಮಾಂಬರದರೆಂದು ಎಲ್ಲವನ್ನು ನನಗೆ ಬೇಕಂತೆ ಹೊಂದಿಸಿಕೊಳ್ಳುವಲ್ಲಿ ಇದು ಸರೀಸೃಪಗಳು ನನಗೆ ಅನುಕೂಲವಾಗಿ ಬಂದದ್ದು. ನಿನ್ನಿಂದಲಾಗಿ ಯಾವುದೆಲ್ಲವನ್ನು ಕಂಡುಕೊಂಡಿದ್ದೇನೋ ಅದನ್ನೆಲ್ಲವನ್ನು ಹೊಂದಿದವನು ನಾನಿದ್ದೇನೆ. ಮತ್ತೆ ಒಂದು ದಿವಸದ ಅವಧಿಯನ್ನು ಮಾತ್ರ ಇವಳಿಗೆ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ನೀನು ಮತ್ತೊಮ್ಮೆ ಬರಬೇಕಾಗಿತ್ತು, ನಿನ್ನನ್ನು ನೇರವಾಗಿ ಸಂದರ್ಶಿಸಬೇಕಾಗಿತ್ತು. ಈ ದರ್ಶನದಲ್ಲಿ ಯೋಚನೆಯನ್ನು ಕೇವಲ ಯೋಚನೆಯಾಗಿ ಉಳಿಯುವುದಲ್ಲ, ಸುಜ್ಞಾನವನ್ನು ಅನುಗ್ರಹಿಸಬೇಕು ಎನ್ನುವಂತಹ ದೃಷ್ಟಿಯ ದ್ಯೋತಕವಾಗಿ ಈ ಹೊತ್ತನ್ನು ನಾನು ಬಳಸಿಕೊಂಡಿದ್ದೇನೆ. ಮಹರ್ಷಿಗಳೇ, ಯಾವುದು ತಪ್ಪಾಗಿಲ್ಲ. ಲೋಕಕ್ಕೆ ಬೇಕಾಗಿ ಯಾರೆಲ್ಲ ಕಷ್ಟವನ್ನು ಪಡ್ತಾರೋ ಕೇವಲ ಶಿವನಿಗೆ ಮಾತ್ರ ಈ ವಿಧಿಯ ಕಪಾಲದಿಂದಾಗಿ ಕಷ್ಟವನ್ನು ಅನುಭವಿಸಬೇಕಾದದ್ದಲ್ಲ. ಎಲ್ಲರ ಸಹಾಯ ಹಸ್ತವು ಈ ವಿಧಿಯ ಶಿರವನ್ನು ಎಲ್ಲಿಗೆ ತಲುಪಿಸಬೇಕು, ಎಲ್ಲಿ ಇರಿಸಿಕೊಳ್ಳಬೇಕು, ಎಲ್ಲಿ ಹೊಂದಬೇಕು ಅದಕ್ಕೆ ಪೂರ್ಣ ಈ ವ್ಯವಸ್ಥೆಯನ್ನು ನಾನು ಕಲ್ಪಿಸಿಕೊಟ್ಟವರಿದ್ದೇನೆ. ಅಹಂಕಾರಿಯಾದ ಅಹಂಕಾರವನ್ನು ಇಳಿಸಿದ್ದೀರಿ ತಂದೆ. ಯಾವತ್ತು ಸ್ವಸ್ವರೂಪ ಜ್ಞಾನ ಒಬ್ಬನಲ್ಲಿ ಉಂಟು ಅಂತಾದ್ರೆ ಪ್ರಪಂಚವನ್ನು ತಿಳಿದುಕೊಳ್ಳುವುದಕ್ಕಾಗ್ತದೆ. ಅದು ಇಲ್ಲ ನಾನು ಎನ್ನುವವರಿಗೆ ಎಲ್ಲವೂ ಕತ್ತಲೆಯ ಆವರಿಸಿದ ಹಾಗೆ ಅನುಭವವಾಗಿ ಹೋಗ್ತದೆ. ನಿಮಗೆ ಶುಭವಾಗಲಿ. ನೀವು ಸತಿಪತಿಗಳು ಒಂದಾಗಿ ಶಂಕರನಂತಹ ನನ್ನ ಅನುಗ್ರಹ ಸದಾ ಜಾಗೃತವಾಗುತ್ತದೆ. ಹಾಗೆಂದು ಭವಿಷ್ಯತ್ತಿನಲ್ಲಿ ಏನಾಗಬೇಕು ಅದಕ್ಕೆ ಪೂರಕನಾಗಿ ನಾನು ವ್ಯವಹರಿಸ್ತೇನೆ. ಚಿತ್ರದಲ್ಲಿ ಮಂತ್ರದಳವೆಂದರು ದಿನಾಸುರ ದೂರ ಆತ್ಮರತ್ನಗಿರಿ ಉತ್ತರದಿ ನೆಲೆಸುತ್ತ ಉತ್ತಮರ ಮೊತ್ತವವು ಬುದ್ಧಿ ಬಡಿದೊತ್ತಲೆಣಿಸುತ್ತ ದೈತ್ಯರೊಡೆಂದನು.
ನನ್ನದಾದಂತ ಪಾರುಪತ್ಯವನ್ನು ಗೈಯುತ್ತಾ ಇದ್ದವ ನಾನು. ಈ ರತ್ನಗಿರಿಯಲ್ಲಿ ರುದಿರಾಕ್ಷ ನನ್ನ ಹೆಸರನ್ನು ಕೇಳಿದ್ರೆ ಸಾಕು, ಎಲ್ಲರೂ ಕೂಡ ಗಾಢ ಗಾಢನೆ ನಡುಗುತ್ತಾ ಇದ್ದಾರೆ. ಹಾಗೆ ನನ್ನ ಪಾರುಪತ್ಯದಲ್ಲಿ ಇಲ್ಲಿವರೆಗೆ ನನ್ನ ಶಕ್ತಿ ಸಾಮರ್ಥ್ಯ ಏನು ಎಂಬುದನ್ನು ನೋಡುವುದಕ್ಕಾಗಿ ನನಗೆ ನಾನೇ ಸಾಟಿ, ನನಗಿಂತ ಮುಂದೆ ಯಾರು ಇರಕೂಡದು ಎನ್ನ ಉದ್ದೇಶ ಅದು. ಹಾಗಾಗಿ ನನಗೆ ಯಾರು ಮುಂದೆ ಬರ್ತಾರ ಅವರ ಯಜ್ಞಯಾಗಾದಿಗಳ ಕೆಳಗಿರಿಸಿ ಅವರು ಹೊತ್ತು ತಂದು ಶಿಕ್ಷಿಸಿದವ ನಾನು. ಹಾಗಂತ ಮತ್ತೆ ಎಷ್ಟು 1 2 3 ಎಂತದ್ದು ಇಲ್ಲಿಗೆ 10 ತಿಂಗಳು
ಯಾರಿಗೆ? ಎಂತದ್ದು ನನಗಲ್ಲ. ಮತ್ತೆ ಆಯಿತು ಸಮಯ. ಹೌದಾ? ಹೌದು. ಮತ್ತೆ ನಾನು ಯಾರು? ನರಭಕ್ಷಕ. ಯಾಬಾ ಅಪ್ಪ, ನರರ ಮಾಂಸ ತಿನ್ನದೆ 10 ತಿಂಗಳಾಯ್ತು. ಹೌದಾ? ಹೌದಪ್ಪ. ಅದನ್ನು ರುಚಿ ಜಾಸ್ತಿ ಉಂಟಾ? ರುಚಿಯ ಅದನ್ನು ತಿಂದವರಿಗೆ ಮಾತ್ರ ಗೊತ್ತು. ಒಮ್ಮೆ ನೀವೊಮ್ಮೆ ತಿನ್ಬೇಕು. ಮಾಂಸದ ರುಚಿ ಉಂಟ ನಿಮಗೆ? ಇಲ್ಲಿ ಎಲ್ಲಿ ಸಿಗ್ತದೆ ಮನುಷ್ಯರದ್ದು? ಹಾಯ್, ಇಲ್ಲೇ ಸಿಗದಿದ್ರೆ ಯಾರು ಅದನ್ನೇ ಹುಡುಕುತ್ತಾ ಬಂದವ. ಅದರಲ್ಲಿ ರುಚಿಯ ಜಾಸ್ತಿ. ಅದರಲ್ಲಿ ಎಲುಬು ತಿನ್ಬೇಕು. ಹೌದು, ಎಲುಬನ್ನು ಬಿಸಿ ಮಾಡಿ ಅದರಲ್ಲಿ ಎಲುಬಿನ ಒಳಗಿರುವಂತ ಮಾಂಸ ಅದು ನೋಡ್ಬೇಕು. ಒಮ್ಮೆ ತಿನ್ನಿ ಅಂತೆ, ಅದರ ರುಚಿ ನೋಡಿ ಮತ್ತೆ ನೀವು ಅದೇ ಬೇಕು ನಿಮಗೆ. ಮತ್ತೆ ಬೇರೆ ಮಾಂಸ ಬೇಡ, ಎಲುಬೇ ಬೇಕು. ಹಾಗೆ ಮಾಂಸವನ್ನು ತಿನ್ನಬೇಕು ಅಂತ ಹೊರಟವ ನಾನು. ಹಾಗಾಗಿ ತಡ ಮಾಡುವುದಲ್ಲ, ಇಲ್ಲೇ ಸುತ್ತರಿದು ಎಲ್ಲಿ ಸಿಗ್ತದೆ ಎಂಬುದಾಗಿ ನೋಡುತ್ತಾನ. ನಾವೆಲ್ಲ ಬಂದು ಈ ಕಾಡನ್ನು ಸೇರಿಕೊಂಡದ್ದು ಯಾಕೆ? ಸಾಂಸಾರಿಕ ಜೀವನ ಯಾವುದು ಬೇಡ ಅಂತ ಅಲ್ಲ. ಈ ಕಾಡಿನಲ್ಲಿ ಪ್ರಶಾಂತವಾದ ವಾತಾವರಣ ಇದೆ. ನಮ್ಮದಂತ ಯಾಗ ಯಜ್ಞಾದಿ ಕಾರ್ಯಗಳಿಗೆ ಯಾರಿಂದಲೂ ತೊಡಕು ಉಂಟಾಗಲಿಕ್ಕಿಲ್ಲ ಎನ್ನುವಂತ ಭಾವನೆ. ಲೋಕ ಕಲ್ಯಾಣವನ್ನೇ ಉದ್ದೇಶವನ್ನಾಗಿ ಇರಿಸಿಕೊಂಡವರು ನಾವು. ಜೊತೆ ಸೇರಿದವರು ಯಾಗವನ್ನು ವಿರಚಿಸೋಣ. उमासुतं शोक विनाश कारणं नमामि विघ्नेश्वर पादपङ्कजं. ಇದಕ್ಕೆ ಬಹು ಮಂದಿ ಹುಡುಕಿಕೊಂಡು ಬರಲಿ. ಈಗ ನನ್ನ ಕಾಯಿಗೆ ತೋರಿದಾಗತ್ತಲ್ವ? ಏನು ಸೋಮರಿಗಳು? ಇವರು ಮನ ಮಠ ಮಾಡ್ತಾ ಎಂತದು ಮಂತ್ರವ ಏನು ಯಾವುದೇ ಇರಲಿ, ಹಾಗಂತ ಇವರ ಮಾಂಸ ಒಳ್ಳೆಯದು. ಹೌದು, ತಿನ್ನುವುದಕ್ಕೆ ಮೆದುವ. ಹೌದು, ಏನು ಗಟ್ಟಿ ಇಲ್ಲ. ಹಾಗಾಗಿ ತಿಂದ್ರೆ ಹೇಗಾಗ್ತದೆ? ಇವರಿಗೆ ಖಾರ ಅದೇನಿಲ್ಲ, ಸ್ವಲ್ಪ ಹುಳಿ ಜಾಸ್ತಿ ಉಂಟು ಅಷ್ಟೇ, ಬೇರೆ ಏನಿಲ್ಲ. ಇವರ ಮಾಂಸ ತಿನ್ನುವುದಕ್ಕೆ ಒಳ್ಳೆದು. ಹಾಗಾಗಿ ತಡ ಮಾಡುವುದಿಲ್ಲ. ಇವ ಯಜ್ಞವನ್ನು ಕೇಳಿಸಿ ಯಾಗ ಯಜ್ಞಾದಿ ಕಾರ್ಯಗಳನ್ನು ಮಾಡ್ತಾ ಇರುವಂತ ಋಷಿ ಮುನಿಗಳು ನಾವು ಮಾಡಬಹುದಲ್ಲ, ಮಾಡಬಹುದಿತ್ತು, ಮಾಡ್ತಾ ಇದ್ದೆವು. ಈ ಕಾಡಲ್ಲೇ ಇರುವಂತ ರುದಿರಾಸುರ ಎನ್ನುವೊಬ್ಬ ರಕ್ಕಸ ನಾವು ಮಾಡುತ್ತಿರುವಂತ ಯಾಗವನ್ನು ಹಾಳು ಮಾಡಿದ್ದಾನೆ. ಓ ಮಹಾನುಭಾವ, ಹೇಗೆ
ಹೇಗಿದ್ರು ಸರಿ ನಮ್ಮ ಪಾಲಿನ ದೇವರು ಅಂತ ನಿನ್ನನ್ನು ಭಾವಿಸಿಕೊಂಡಿದ್ದೇವೆ. ನಮಗೆ ಬಂದಂತ ಕಷ್ಟವನ್ನು ಬಿಡಿರೈ ಬೀದಿಯ ಮುನಿಗಳು ದೃಢ ಪಡಿರೈ ಬಿಡಿ ಬಿಡಿ ಬೀದಿಯ ಮುನಿಗಳ ನಿರ್ಭಯ ಪಡೆದುವೆ ನೋಡು ತಲದೀನವೇ ಅದಗೆ ಬಿಡಿರೈ ಬೀದಿಯ ಮುನಿಗಳು ದೃಢ ಪಡಿರೈ ಕಾಮ್ಯ ಕರ್ಮ ಎನ್ನುವುದು ಲೋಕಹಿತಕ್ಕೆ ನಿಜ ಇದನ್ನು ಶರೀರದ ಉಸಿರನ್ನಾಗಿಸಿದಂತಾವು ನಿಜ. ಈ ಕಾಲಕ್ಕೆ ಬಂದೊಳಿದ ಆಪತ್ತನ್ನು ಪರಿಹರಿಸುವಲ್ಲಿ ನಾನಿದ್ದೇನೆ. ಯೋಚಿಸಬೇಡಿ, ನೀವೆಲ್ಲ ತೆರಳಿಬೇಕಾದ ವ್ಯವಸ್ಥೆ ಗಾಡಿಗಳನ್ನು ಸಂಚರಿಸುವ ಸಂದರ್ಭ ಋಷಿ ಮುನಿಗಳನ್ನು ಬೀಳಿಸ್ತಾ ಇದ್ದೆ. ನನ್ನ ಕಣ್ಣಿಗೆ ಗೋಚರವಾದವರಿಗೆ ಬೇಡ ಇಲ್ಲಿ ಬೇಡವಿದ್ದದ್ದಾದರೆ ನೀನು ಒಟ್ಟಿಗೆ ಒಂದು ಸೇರಿದ್ಯಾ. ಅವರನ್ನು ತಿನ್ನಿಸುವ ಮುಂದೆ ಬಂದಂತ ಸಂದರ್ಭದಲ್ಲಿ ನಿನ್ನ ನೀನೇ ನನಗೆ ಸಿಕ್ಕಿದ್ಯಾ. ನಿನ್ನನ್ನು ತಿನ್ಬೋದು, ಆದ್ರೆ ನಿನ್ನನ್ನು ನೋಡಿದ್ರೆ ಸ್ವಲ್ಪ ತೊಳಿಬೇಕಾಗಿತ್ತು. ಅದು ಕೆಲಸ ಮಾಡ್ತೇವೆ ಹೇಗೆ ನಿನ್ನ ಜೊತೆಗೆ ಕೆರೆಗ ಅಲ್ಲಿದ್ದಾರೆ ಎಳೆಯುವಾಗ ಒಂದಕ್ಕೆ ಇನ್ನೊಂದು ಅಲ್ಲಿ ಬರ್ತದೆ, ಎರಡು ಸಿಗ್ತದೆ. ಏನೋ ನನ್ನಲ್ಲಿರುವಂತಹ ಶಕ್ತಿಯನ್ನು ದುರ್ಬಲರ ಮೇಲೆ ಪ್ರಯೋಗ ಮಾಡಿದಾಗ ಒಂದು ಶಕ್ತಿಯಾಗಿ ಲೋಕದಲ್ಲಿ ಕಾಣಿಸಿಕೊಳ್ಳಿ ಎನ್ನುವಂತಹ ಕನಸಿನ ಗೋಪುರವನ್ನು ಕಟ್ಟಿದವ ನೀನಿದ್ದೀಯ. ನನ್ನ ಮುಂದೆ ಯಾರು ಕೂಡ ಇರಬಾರ್ದು. ಹೌದೇನಾ? ಯಾರು ಇರಬಾರ್ದು ಅಂತಾದ್ರೆ ನೀನಿರಬಾರ್ದು ಅಂತ ತೀರ್ಮಾನಿಸಿ ಬಂದಿದ್ದೇನೆ. ಯಾರು ನೀನು ನಿಮಗೆ ಕೂಡ್ಲಿಕ್ಕಿಲ್ಲ. ನೀನು ಯಾರು ಹೇಳಿದ್ದು? ನಿನ್ನ ಮೃತ್ಯು ದೇವತೆರು. ನನಗೆ ನೀನು ಬುದ್ಧಿ ಹೇಳ್ತೀಯಲ್ವ? ನಾನು ಯಾರು ಯಾರು ಎಂಬುದು ನಿನಗೆ ಗೊತ್ತಿಲ್ಲ. ನನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಏನು ನಿನಗೆ ಹಾಗಾಗಿ ಆಗ್ತಾ ಇದೆ. ನಿನಗೆ ಬದುಕು ಉಂಟುತ್ತಾನೆ. ಇಲ್ಲಿಗೆ ಹೋಗ್ಬೋದು. ನನ್ನ ಮುಂದೆ ಒಂದು ತೋರಿಸಬಾರದು. ಶಕ್ತಿ ಸಾಮರ್ಥ್ಯ ತೋರಿಸಿದೆ ನಾನು.
ಜಾಗ್ರತೆ ಬದುಕು ಜಾಗ್ರತೆ ಬೇಕಾದ್ರೆ ನಾನು ಜಾಗ್ರತೆ. ಹೇಳ್ತಾ ಇದೆ ಮದ್ದು ಬೇಕು ಮದ್ದು ಬೇಕು ಅಂತ. ಏನು ಬೇಕು? ಈ ರಾಕ್ಷಸರನ್ನು ದರಗುರುಳಿಸಿದವನಾರಿದ್ದಾರೆ. ಇವರಲ್ಲಿರಬಹುದಂತಹ ರಕ್ತ ಮಜ್ಜೆ ಇದನ್ನೆಲ್ಲವನ್ನು ತೆಗೆದು ಇದಕ್ಕಾಗಿ ಬಿಡಿದಿರುವ ಬ್ರಹ್ಮ ಕಪಾಲ ಕಾಹುತಿಯ ಕೊಡಲು ತಿರುಗಿ ಮರಣ ಹಟ್ಟಾಸವಗೈದು ದಾನವನ್ನು ಯಮನ ಬಳಿ ಗೈದರಂದು ಮತ್ತೆ ಕತ್ತು ಯಮಲೋಕವನ್ನು ಸೇರಿದವರಿದ್ದಾರೆ. ಇದಕ್ಕೆ ತೃಪ್ತಿ ಆಯಿತು ಅಂತ ನೋಡಿದ್ರೆ ಮತ್ತು ಬೇಕು 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 ಎನ್ನುವ ಹಾಗೆ ಚೀರಾಡ್ತಾ ಇದೆ, ಕೂಗಾಡ್ತಾ ಇದೆ. ಏನೇ ಆಗಲಿ ಇವನದ್ದು ಹಸು ಮುಗಿದಿದೆ ಅಂತಾದ್ರೆ ನಾನು ಇಲ್ಲಿರಬೇಕಾದದ್ದಲ್ಲ, ನೇರವಾಗಿ ಸೇರಬೇಕಾದದ್ದಲ್ಲಿಗೆ ಮುಂದೆ ಸಾಗುತ್ತಾರೆ.
ವಿಶ್ವಕ್ಸೇನ ಎನ್ನುವ ಹಾಗೆ ನನ್ನ ಹೆಸರು. ಸಾಮಾನ್ಯ ದ್ವಾರ ಪಾಲಕ ಅಲ್ಲ, ವೈಕುಂಠ ಲೋಕದ ದ್ವಾರ ಪಾಲಕ. ಈಗ ಎಷ್ಟೇ ಮಂದಿಯೂ ಕೂಡ ವೈಕುಂಠ ಲೋಕಕ್ಕೆ ಬರುವಂತಹ ಕಾಲಕ್ಕೆ ಈ ದಾರಿಯನ್ನು ದಾಟಿಯೇ ಮುಂದೆ ಹೋಗಬೇಕು. ಈಗ ಮುಂದೆ ಹೋಗಬೇಕು ಅಂತ ಇದ್ರೆ ನನ್ನ ಒಪ್ಪಿಗೆ ಮುಖ್ಯವಾಗಿರಬೇಕು. ಈಗ ನಾನು ಅಪ್ಪಣೆ ಪಡೆದೇ ಇದ್ರೆ ದೇವರ ದರ್ಶನ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ನನ್ನನ್ನು ನೋಡಿದ್ರು ಕೂಡ ಸ್ವಲ್ಪ ನೋಡುವುದಕ್ಕೆ ಹರಿಯ ಹಾಗೆ ಕಾಣುವುದಿಲ್ಲ. ಕೆಲವರು ಬಂದು ನನಗೆ ಅಡ್ಡ ಬೀಳುವುದು. ಹಾಗಂತ ಇಲ್ಲಿ ಇರುವಂತಹ ಈ ಕಾಲಕ್ಕೆ ಸಂತೋಷದಿಂದ ಇದ್ದೆ. ಮುಂದೆ ಯಾರು ಬರ್ತಾರೆ ಈ ದ್ವಾರದ ಹತ್ತಿರ ಬರುವ ಹಾಗೆ ಕಾಣುತ್ತಾ ಉಂಟು. ಯಾರು ಆತ ಎಂಬುದು ವಿಚಾರಿಸಬೇಕು. ಮುಂದುವರಿಸ್ತೇನೆ. ನಿನಗೆ ಗೋಷ್ಠಿ ಆಗ್ಲಿಕ್ಕಿಲ್ಲ. ಹಾಗಂತ ದ್ವಾರದಲ್ಲಿ ಒಬ್ಬ ಯೋಗ್ಯತಾವಂತ ನಿಂತಿದ್ದಾನೆ. ಅದನ್ನು ಕಂಡು ಕೂಡ ನೇರವಾಗಿ ಒಳಪ್ರವೇಶ ಮಾಡುವುದಕ್ಕೆ ನೀನು ಮುಂದಾಗುತ್ತಾ. ಲಕ್ಷ್ಯ ಒಂದೇ. ಈಗ ವ್ಯಕ್ತಿ ಆದವರಿಗೆ ನಾನು ಎಲ್ಲಿದ್ದೇನೆ, ಏನು ಮಾಡುತ್ತಿದ್ದೇನೆ ಎನ್ನುವಂತಹ ಸಾಮಾನ್ಯ ಪ್ರಜ್ಞೆ ಬೇಕಾಗುತ್ತದೆ. ಸಾಮಾನ್ಯನಾದವರಿಗೆ ವಿರಜಾನದಿಯನ್ನು ಉತ್ತರಿಸಿ ವೈಕುಂಠ ಲೋಕವನ್ನು ಸೇರುವುದಕ್ಕೆ. ಆದರೆ ಏನಾಯಿತು? ನಾನು ಇಲ್ಲಿಗೆ ಬಂದಿದ್ದೇನೆ ಎನ್ನುವಾಗ ಅಸಾಮಾನ್ಯ. ಅಲ್ಲ, ನಿನ್ನ ಒಂದು ಅವಸ್ಥೆಯ ಇದು. ಈ ರೀತಿ ವೈಕುಂಠ ಲೋಕಕ್ಕೆ ಬರ್ತಾರ? ಅಲ್ಲ, ನೀನು ಹೀಗೆ ಬರಬೇಕು ಅಂತ ಇರೋದು. ಅಲ್ಲ, ಈ ರೀತಿ ಬರಬೇಕು ಅಂತ ಇಲ್ಲ. ಆದ್ರೆ ಈ ರೀತಿ ನೀವು ಹೋಗಬೇಕೋ ಇಲ್ವೋ ಎಂಬುದನ್ನು ನಿರ್ಧಾರ ಮಾಡಬೇಕಾದದ್ದು ನಾನು. ಬಿಟ್ಟು ನಿಲ್ಲುದ ಹಾರಿಯನ್ನು ಮುಂದಡಿ ಇಟ್ಟು ಹರಿಯನು ಕಾಣುವರೆ ಹರಿಯನು ಕಾಣುವರೆ ಮನಮುಟ್ಟು ದಿಲ್ಲಿಯ ಬಂದ ಕೆಲದಾದ ಹುಟ್ಟುಗಳ ಸಾರಾಂಶವ ತಿಳಿಯೇ ನೀನು. ದಾರಿಯನ್ನು ಬಿಟ್ಟು ಬದಿಗೆ ಸರಿ ಆಗುವುದಿಲ್ಲ. ಒಳ ಹೋಗಬೇಕಾದಂತಹ ಕಾಯಕ ಇದೆ. ಈ ಕಟ್ಟೆಯನ್ನು ಎನ್ನುವುದು ನಿನಗೆ ನಿರ್ಣಯಿಸುವುದಕ್ಕಾಗುವಂತಹದ್ದಲ್ಲ. ಯಾಕಾಗುವುದಿಲ್ಲ? ನಿರ್ಣಯಿಸುವವನು ಒಳಗಿದ್ದಾನೆ. ಅಲ್ಲ, ಅವ ಒಳಗಿರ್ಲಿ, ನಾನು ಇದ್ದೇನೆ ಹೊರಗೆ. ಅವನನ್ನು ಕಂಡಾಗಲೇ ಎಲ್ಲವೂ ಸಮಾಪ್ತಿಯಾಗುತ್ತದೆ. ನಾನು ಬಂದದ್ದು ಏನು ಅಂತ ಅವರಿಗೂ ಅರಿವಾಗುತ್ತದೆ. ಆದ್ರೆ ಹಾಗಾಗಿ ಅವನ ಸೇವಕರಾದಂತಹ ನೀನು ಮಾಡಬೇಕಾದದ್ದು ಏನು ಅಂತ ಕೇಳಿದ್ರೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಬೇಕು. ಅವಕಾಶ ಮಾಡಿ ಕೊಡಬೇಕು ಅಂತ ಇದ್ರೆ ನನಗೆ ಮನಸ್ಸಾಗಬೇಕು. ಅಲ್ಲ, ಮನಸ್ಸು ಮಾಡುವುದಿಲ್ಲ ನಾನು. ಯಾಕಾಗುದು? ಅಲ್ಲ, ಇವತ್ತು ಬಂದಿದ್ದೀಯಲ್ಲ, ಇವತ್ತಾಗುವುದಿಲ್ಲ. ಅದೇ ಇನ್ನು ನಾಳೆ ಬಾ. ನಾಳೆ ಬಂದ್ರೆ ಇನ್ನು ನಾಳೆ ಬಂದಾಗ ಮನಸ್ಸು ಆದ್ರೆ ಹೋದ್ರೆ ಆಮೇಲೆ ನೋಡು. ಆದ್ರೆ ಹೋದ್ರೆ ಎಲ್ಲ ಬೇಡ. ಅದಾಗುದಿಲ್ಲ. ನನಗೆ ನಾಳೆ ಬರುವುದಕ್ಕೆ ಅವಕಾಶ ಇಲ್ಲ. ಅಲ್ಲ, ನಿನಗೆ ಆಗದಿದ್ರೆ ನಾನು ಜನವಲ್ಲ. ಅಲ್ಲ, ಇವತ್ತು ಬಂದದ್ದು ಇವತ್ತೇ ಹೋಗಬೇಕು. ಆದ್ರೆ ಇವತ್ತು ನಾನು ಬಿಡುವುದಿಲ್ಲ. ಒಳ್ಳೆ ಮನಸ್ಸು ಮಾಡಯ್ಯ. ಆಡುವುದಿಲ್ವಾ? ಎದ್ದೆಯ ಮಗನಿನ ಹಾಗೆ ಬರುವ ಪುರುಷನ
ಆಗುತ್ತದೆ. ಆದ್ರೆ ಯಾವುದೇ ಒಂದು ಯೋಗ್ಯತೆ ಇಲ್ಲದಂತಹ ನೀನು ಅದು ಕೂಡ ಈ ರೀತಿಯಿಂದ ಒಳ ಪ್ರವೇಶ ಮಾಡುವುದಕ್ಕೆ ನಾನು ಬಿಡುವುದಿಲ್ಲ. ವೈಕುಂಠ ಹೋಗ್ಲಿಕ್ಕೆ ಎಂತ ಯೋಗ್ಯತೆ ಬೇಕಪ್ಪ? ಯೋಗ್ಯತೆ ಅಲ್ಲ ಅಲ್ಲ ಬರುವ ಹಾಗೆ ಬರಬೇಡವಾ? ಅಲ್ಲ, ಬರುದು ಹೇಗೆ ಬರಬೇಕು? ಹೀಗೆ ಬಂದ್ರು ಈ ರೀತಿ ಬಂದ್ರೆ ಬಿಡುವ ನಾನಲ್ಲ. ಹೀಗೆ ಬರಬೇಕು ಅಂತ ಹೇಳಿದ್ರೆ ಕಡೆಯದಿರು ಬಿದ್ದಾಗಿ ಬಾಗಿಲ ಬಿಡೆನೆಂದು ತಲಡ ಕಂಡದಿರು ಕಡೆಯಿದೆ ತಲೆ ದೋಷ ಬಪ್ಪುದು ಕಡೆಯೋಳೆನು ತಲೆ ಮುಂದಕ್ಕೆ ತೂಗುತ್ತಿರಲು ವೈರಾಗ್ಯಕ್ಕೆ ತಾಣವಾದಂತಹ ಯಾವುದೇ ಪ್ರದೇಶ ಇಲ್ಲಿ ಶಾಂತಿಯ ನೆಲೆಸಿರಬೇಕಾಗ್ತದೆ. ಅಂತಲ್ಲಿ ಶಾಂತಿಗೆ ಅವಕಾಶವನ್ನು ಯಾವ ಕಾಲಕ್ಕೂ ಮಾಡಿಕೊಡಬೇಡ. ಮತ್ತೆ ಸಾತ್ವಿಕ ಗುಣ ಎನ್ನುವುದು ಕೇವಲ ಶಾಂತಿಯ ಸಂಕೇತವೇ ಹೊರತು ಅನ್ಯತಾ ಭಾವವನ್ನು ಹುಟ್ಟು ಹಾಕುವುದಲ್ಲ. ಮತ್ತೆ ದೌಷ್ಟ್ಯವೋ ವಾಕ್ಯವೋ ಇಲ್ಲಿಯ ಅಹಂಕಾರವೋ ಅಹಂಭಾವವೋ ಅಲ್ಲ. ನಿನ್ನದಂತಹ ವ್ಯಕ್ತಿತ್ವವನ್ನು ಪೂರ್ಣವಾಗಿ ತಿಳಿದುಕೊಳ್ಳಬೇಕು ಎನ್ನುವುದಾದ್ರೆ ಈ ಹೊತ್ತಲ್ಲ. ಸಂತೋಷವಾಗಿ ನನ್ನ ಬೀಳ್ಕೊಟ್ಟೆ ಅಂತಾದ್ರೆ ನೀನಲ್ಲಿ ಕಳಿಸಿಕೊಟ್ಟೆ ಅಂತಾದ್ರೆ ಅದರಿಂದ ಖಂಡಿತವಾಗಿ ಫಲ ಅಲ್ಲ ಸಂತೋಷವಾಗಿ ಬೀಳ್ಕೊಡ್ಬೇಕು ಅಂತ ನನಗೆ ಲಜ್ಜೆ ಇಲ್ಲವ ಬಣ್ಣ ಯಾವುದು ಬೇಡ. ನೀನು ದೇವರಲ್ಲಿ ಹೋಗಿ ಹೇಳಿಕೊಳ್ಳುವುದು ನನ್ನಲ್ಲಿ ಹೇಳಿದ್ರೆ ದೇವರಲ್ಲಿ ಹೇಳಬೇಕಾದ್ರೆ ಅವರಲ್ಲಿ ಹೇಳಬೇಕು ಹೊರತು ನಿನ್ನಲ್ಲಿ ಹೇಳಬೇಕಾದ್ರೆ ಅಲ್ಲ ನನ್ನನ್ನು ನೋಡಿ ದೇವರ ಹಾಗೆ ಕಾಣುವುದಿಲ್ಲ. ಕಾಣ್ಲಿಕ್ಕೆ ಬಣ್ಣ ಒಂದೇ ಅಂತ ಅಲ್ಲ ಬಣ್ಣದಲ್ಲಿ ಕೊರತೆ ಉಂಟು. ಅಲ್ಲ ಹಾಲು ಒಂದೇ ಅಲ್ಲ ನೋಡುವುದಕ್ಕೆ ನೋಡು ಹರಿಗಿಂತ ಹೆಚ್ಚಾಗುತ್ತದೆ ಅಲ್ಲ, ನನಗೆ. ಬಣ್ಣ ಎಲ್ಲ ಒಂದೇ. ಸುಣ್ಣದ ನೀರು ಇರ್ತದಲ್ಲ, ಛೆ, ಅಲ್ಲ ಸುಣ್ಣದ ನೀರು ಅಂತ ನೀನು ಯಾಕೆ ಕಲ್ತಿದ್ದ? ಅದು ಮೇಲೆಯಲ್ಲಿರುವಂತಹ ಕಳ್ಳಿಯ ರಸ ಕೂಡ ಹಾಗೆ ಅಲ್ವಾ? ಹೇಗೆ ಬಿಳಿಯೇ ಇರ್ತದೆ. ಅಲ್ಲ ಬಿಳಿ ಇರ್ತದಲ್ಲ ಹಾಲು ಹಾಲು ಯಾವುದು? ಅದು ಹಾಳಾದ್ರೆ ಅದು ಉಪಯೋಗಕ್ಕೆ ಬರುವುದಿಲ್ವಲ್ಲ. ನಿನ್ನ ಮಾತಿನ ಮೋಡಿ ಇದ್ದು ನನ್ನನ್ನು ಮೋಸಗೊಳಿಸುವುದಕ್ಕೆ ಮುಂದಾಗಬೇಡ. ನೀನು ಏನೇ ಹೇಳಿದ್ರು ಕೂಡ ಒಳ ಪ್ರವೇಶ ಮಾಡುವುದಕ್ಕೆ ಬಿಡಲ್ಲ. ಮರ್ಯಾದೆಯಾಗಿ ಬಿಡ್ತೀಯೋ ಇಲ್ವೋ? ಬಿಡುವುದಿಲ್ಲ. ತಕ್ಕಿದೆ ಬಿಡುವುದಿಲ್ಲ. ನನ್ನ ಮುಖ್ಯ ಬಿದ್ದಿರುವ ಅರುಂಡವನು ಮಾತು ಮಂತ್ರ ಬಿದ್ದ ಶೋಭಿತವಾಗಿ ರಾಜಿದು ವಿಶೇಷವಾದಂತಹ ಕಾಂತಿಯಿಂದ ಕಂಗೊಳಿಸ್ತಾ ಇದೆ. ಶ್ರೀಕಂಠ ಶೂಲದಲ್ಲಿ ಕುಂದಿ ಭೀಕರ ರೂಪನಾಗಿ ನಾನಾವಿಧದಳು ಭೀಕರ ರೂಪವಾಗಿ ಕಾಣಿಸಿಕೊಂಡಂತಹ ಈ ರುಂಡವನ್ನು ತ್ರಿಶೂಲದಲ್ಲಿ ನಾನು ಧರಿಸಿಕೊಂಡ ಮೂಕಾಂತಲಾಲಿಸೈ ಇಲ್ಲಿರಬಹುದಾದಂತಹ ದ್ವಾರಪಾಲನಿಗೆ ಏನು ವೈಶಿಷ್ಟ್ಯ ಇದೆ ಎನ್ನುವುದನ್ನು ಯೋಚನೆ ಮಾಡಿದಾಗ ರುಂಡ ಮುಂಡೆಗಳು ಬೇರ್ಪಟ್ಟಾಗ ವಿಶೇಷವಾದಂತಹ ಕಾಂತಿಯಿಂದ ನನ್ನನ್ನೇ ಸೇರುವುದಕ್ಕೆ ಬೇಕಾಗಿ ಮೇಲ್ವಾಯಿಗೆ ಬಂದಾಗ ತ್ರಿಶೂಲದಲ್ಲಿ ಧರಿಸಿಕೊಂಡೆ ನಾನು. ಇದರಿಂದಾಗಿ ಭವಿಷ್ಯತ್ತಿನಲ್ಲಿ ಆಗಬೇಕಾದಂತಹ ನನ್ನ ವ್ಯವಸ್ಥೆಗೆ ಇದೊಂದು ವಿಶೇಷವಾದ ಮುಖಾಂತ ಭಾವಿಸಿಕೊಂಡು ನಾವು ಧರಿಸಿಕೊಳ್ಬೇಕಾಗ್ತದೆ. ಆದ್ರೆ ಹಾಗಲ್ಲ. ನಾರಾಯಣನಿಗೋ ಪರಮೇಶ್ವರನಿಗೆ ಸಮರ್ಪಿತವಾದಂತಹ ಯಾವುದೇ ನೈವೇದ್ಯ ಏನುಂಟು ಅದನ್ನು ಅರ್ಪಿಸುವಂತಹ ಕಾಲಕ್ಕೆ ಉಳಿದಂತಹ ಉಚ್ಚಿಷ್ಟೆಯ ರುಂಡ ಈ ರುಂಡಕ್ಕೆ ಅರ್ಪಿಸಿದಾಗ ಅದಕ್ಕೆ ವಿಶ್ವಕ್ಸೇನ ಸಮರ್ಪಯಾಮಿ ಅಂತ ಹೇಳಿದ್ರು ಸಾಕಾಗ್ತದೆ. ಅವನಿಗೆ ಅರ್ಪಿಸಿದಾಗ ಅದರಲ್ಲಿ ಪೂರ್ಣವಾದಂತಹ ಫಲವನ್ನು ಪಡೆದುಕೊಳ್ಳುವುದಕ್ಕಾಗ್ತದೆ. ಇದು ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿಕೊಂಡಿದೆ ಎನ್ನುವಂತಹ ತೃಪ್ತಿಯ ಭಾವ ಒಂದು ಕಡೆಯಿಂದ. ಆದ್ರೆ ಮತ್ತು ಹೇಳಬೇಕು ಎನ್ನುವ ಹಾಗೆ ನನ್ನನ್ನು ಕಂಗಳಿಸ್ತಾ ಇದೆ, ನನ್ನ ವಸ್ತುವನ್ನು ಹೀರ್ತಾ ಇದೆ. ಆದ್ರೆ ಕಡೆಯ ದಿಕ್ಕಿನ ಒಡೆಯಲಾದಂತಹ ನನ್ನ ಪರಿಸ್ಥಿತಿ ಇನ್ನಷ್ಟು ಹದಗೆಡ್ತಾ ಇದೆ ಅಂತಾದ್ರೆ ಇದನ್ನು ಹದಕ್ಕೆ ತರುವವರು ಯಾರು?
ಬರುತ್ತಿರಲು ಮಲಗಿರುವ ಪತಿಯ ಕಂಡಳು ಲಕ್ಷ್ಮಿಯು. ಏಳು ಕೇಳಲ್ಲ ಹೀಗೆ ಅಲ್ಲ, ಏಳು ಕೇಳಲ್ಲ, ಏಳು ಹೇಳಲೇನಲ್ಲ ತನ್ನಯ ಸೊಲ್ಲು ಬೇಡುವೆ ನಿನ್ನೋಳೆಲ್ಲ ನಿತ್ಯಯೂ ಸಲ್ಲ. ಏಳು ಕೇಳಲ್ಲ ಹೀಗೆ ಅಲ್ಲ. ಸ್ವಾಮಿ ನೆಬ್ಬಿಸಿದ್ಯಲ್ಲ, ಮತ್ತೇನು ಸ್ವಾಮಿ? ಏನು ಕಾರಣ? ಸ್ವಾಮಿ. ಗಾಢವಾದ ರೀತಿಯಲ್ಲಿ ನಾನಿದ್ದೆ, ಹೌದು. ಪಕ್ಕನ ಹೇಳಿ ಹೇಳ್ತಿ, ಏನು ವಿಷಯ? ಸ್ವಾಮಿ, ನಾನಾಡುವಂತ ಮಾತನ್ನು ಪ್ರೀತಿಯಿಂದ ಉದರಿಸಬೇಕು. ಹಾ. ನಾನು ಏನೇ ವಿಚಾರ ಇದ್ರೂ ಕೂಡ ಹಾ. ಅದನ್ನು ಕ್ಷುಲ್ಲಕ ಎಂಬುದು ತಿಳಿದವರು ನೀವಲ್ಲ. ಅಲ್ಲ ಏನೇ ತಪ್ಪು ಮಾತಾಡಿದ್ರು ಕೂಡ ಹಾ. ಅದರಲ್ಲಿ ಕಠಿಣವಾದಂತ ಕ್ರಮವನ್ನು ಕೈಗೊಂಡವರು ನೀವಲ್ಲ. ಹೌದು. ಆದರೆ ಹಾ. ಈ ಕಾಲಕ್ಕೆ ನಾನಾಡುವಂತ ಮಾತನ್ನು ಪ್ರೀತಿಯಿಂದ ಉದರಿಸಬೇಕು ಸ್ವಾಮಿ. ಏನು ಅತ್ತಗ ನೋಡಿದ್ದೀರಾ? ಯಾವ ಕಡೆಗೆ? ಅಲ್ಲಿ ನೋಡಿ. ಓ, ತಿರುಗ ಬರ್ತಾ ಇದ್ದಾನೆ. ತಿರುಕ? ಹಾ, ಹಾ. ಮೈಯಲ್ಲಿ ಬಟ್ಟೆ ಇಲ್ಲ ಸ್ವಾಮಿ. ಏನು ಮಠ ಮೊಸರು ಬಡಿಸ್ತಾ ಇದ್ದಾನೆ. ಭಿಕ್ಷಾಂ ದೇಹಿದು ಹೇಳುತ್ತಿದ್ದಾರೆ. ಹೇಳ್ತಾ ಇದ್ದಾನೆ. ನೀನು ಭಯಪಟ್ಟೆ? ಭಯವಾಗಿದೆ ಸ್ವಾಮಿ. ಭಯಪಡಬೇಡ. ಪಾರಿಜಾಕ್ಷಿ ಕೇಳಿದ್ದ ಶೃಂಗಾರಿ ಬಾವೆ ಪಾರಿಜಾಕ್ಷಿ ಕೇಳಿದ್ದ ಶೃಂಗಾರಿ ಭಾವೆ ನಾರಿ ಮಣಿ ಕಲ್ಯಾಣಿ ಕಲ್ಯಾಣಿಗಳು. ಮಧುರ ವಾಣಿ ನಿನಗೆ ಭಯವೇ ಗೆಲುವೆ ಈತನೀಗ ರುದ್ರನು ಅತೀತ ದಯ ಸಮುದ್ರನು ದಯಾ ಸಮುದ್ರನು. ಈತನೀಗ ರುದ್ರನು ಅತೀತ ದಯ ಸಮುದ್ರನು ಸಮುದ್ರನು. ಪುನೀತ ಭಕ್ತ ಭದ್ರ ಶಿವನು ಶಿವನು. ವಾರಿಜಾಕ್ಷಿ ಕೇಳಿದ್ದ ಲಕ್ಷ್ಮೀದೇವಿ, ಎಲ್ಲರೂ ನಿನ್ನನ್ನು ಭಕ್ತಿಯಿಂದ ಕರೆಯುತ್ತಿದ್ದಾರೆ. ಬಾರಮ್ಮ ನಮ್ಮ ಮನೆಗೆ ಎಂದು. ಯಾರು ನಿನ್ನನ್ನು ಪೂಜಿಸಿದ್ದಾರೋ ಅವರ ಮನೆಯಲ್ಲಿ ಸಂಪತ್ಭರಿತವಾಗಿರುವವಳು ನೀನು. ಏನೇ ಇದು? ಏನು ಸ್ವಾಮಿ? ಏನೋ ಆಡ್ತಿರುವಲ್ಲ. ಭಯವಾಗಿದೆ. ಯಾವನೋ ಒಬ್ಬ ತಿರುಕ ಈ ಕಡೆಗೆ ಬೇಡುತ್ತಾ ಭಿಕ್ಷಾ ದೇಹಿ ದೊರೆದು ಬರೇ ಸಾಮಾನ್ಯ ತಿರುಕನೆಂದು ಹೇಳಿದ್ದೀನಿ. ಮತ್ತೇನು ಸ್ವಾಮಿ? ಭಯಬೇಡ. ಯಾರು ಆತ? ಅವ ಲಯಕರ್ತು ಪರಮೇಶ್ವರ. ಹೌದೇ? ಅವನಿಗೆ ಈ ಸ್ಥಿತಿ ಬಂದದ್ದು. ಅವನ ಬ್ರಹ್ಮನ ಕಪಾಲ ಅವನ ಕೈಯಿಂದ ಕಚ್ಚಿದರಿದ ಭಿಕ್ಷಾ ಬೇಡುತ್ತಾ ಈ ಕಡೆ ಸುಮ್ಮನೆ ಸ್ವಲ್ಪ ಬರ್ತಾನೆ, ಈ ಕಡೆ ಬರಲಿ. ಮನುಷ್ಯನೊಂದಿಗಿಂತಲೂ ಕಾರಣೀಗ ಪುರುಷನ ಕರೆದು ಮಂದಿದಿ ಮಾರಯ್ಯ, ನೀನು ಕಾರಣಿಕ ಪುರುಷ. ದಣಿದೆಯೈ ನನ್ನ ಸ್ಥಿತಿಯನ್ನೊಮ್ಮೆ ನೋಡಲ್ಲ. ದಣಿದೆಯೈ ಗುಣ ಸಿಂಧು ಗುಣ ಸಿದ್ದು ನನ್ನಯ ಬಂಧು ನನ್ನ ಬಂಧು ಎನ್ನಯ ಬಂಧು ಎನ್ನ ಬಂಧು ನೀನು. ಮಣಿಮಯದ ಮಂಚದಲ್ಲಿ ಕುಳ್ಳಿರಿಸಿ ಬಾ ಬಾ ಈ ಕಡೆಗೆ ಬಾ ಬಾ ಕುಳಿತುಕೋ ಬಾ ಕುಳಿತುಕೋ. ಪ್ರಣತಳಾಗಿಯ ಲಕ್ಷ್ಮಿ ಬೇಡಿದಳೆನಿದಳು ಅಪರಾಧ್ಯವನು ಕ್ಷಮಿಸುವುದೆನುತ್ತ ಹರನೊಡನೆ ನನ್ನ ಮಡದಿ ನಿನ್ನಲ್ಲಿ ಬೇಡ್ತಾ
ಮಾಡಿದ ಅಪಹಾಸ್ಯ? ನನ್ನ ತಪ್ಪಾಯಿತು. ನಿಮ್ಮನ್ನು ವಿಧ ವಿಧವಾಗಿ ಅಪಹಾಸ್ಯ ಮಾಡಿದವಳು ನಾನು. ಕ್ಷಮಿಸಬೇಕು ನೀವು. ತಿಳಿಯದೆ ಮಾಡಿದ ತಪ್ಪು ಅವಳು. ಸಂಬಂಧದ ಭಾವಕ್ಕೆ ಮತ್ತೊಂದು ಹುಟ್ಟು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಅದರಲ್ಲಿ ಯಾವುದೇ ಲೋಪವೂ ಇಲ್ಲ, ದೋಷವೂ ಇಲ್ಲ. ಪರಮೇಶ್ವರ, ಏನಯ್ಯ ನಿನ್ನ ಸ್ಥಿತಿ ಏನಿದು? ನಾರಾಯಣ ಸ್ವರೂಪ. ನನ್ನನ್ನು ವಿಧವಾಗಿ ಹೊಗಳ್ತಿದ್ದೀಯಲ್ಲ, ನಿನ್ನ ಸ್ಥಿತಿ ಏನು ಇದು? ಏನು ನಿನ್ನ ಸ್ಥಿತಿ? ಇಲ್ಲಿ ತನಕ ಮುಟ್ಟಿದ ಕಾರಣ ಏನು? ಹತ್ತವೂ ಬೆಳೆದು ಬಳಲಿರುವ ಕಮಲಾಸನನ ಇದನ್ನು ಹಿಂದಾದ ವಿಷಯವ ಹರಿಗೆ ವಿಸ್ತರಿಸಲ ಕ್ಷಣದಿ ಹಿಂದಾದ ವಿಷಯವಿದು. ಹಿಂದಾದ ವಿಷಯ. ಓಹೋ. ತನ್ನಯ ಹಣೆಯನ್ನೊಡೆದು ಶೋಣಿತವ ಬಿಟ್ಟು ಕಡಲು ಕೈಲಾಸಗಿರಿಯಲ್ಲಿರುವವ ನೀನು. ನಿನ್ನ ಜೊತೆಯಲ್ಲಿ ನಿನ್ನ ಮಡದಿ ಪಾರ್ವತಿ ಮತ್ತೆ ಭೂತಗಣಗಳೆಲ್ಲ ಜೊತೆಯಲ್ಲಿರುವವರು. ಅವರೆಲ್ಲ ತೊರೆದು ನೀನು ಒಬ್ಬನೇ ಒಬ್ಬಟ್ಟಿಗಾಗಿ ಬಂದೆ ಅಲ್ಲ. ಏನು ಬಂದೆ? ಏನು ವಿಚಾರ? ಏನು ವಿಚಾರ? ಹಿಂದೆ ನಡೆದಂತಹ ಘಟನೆಯಿಂದಲಾಗಿ ಏನು ನಡೆಯಿತು? ವಿಧಿಯಲ್ಲಿ ಇರಬಹುದಂತಹ ಹೆಚ್ಚಿನವಾದ ಶಿರವನ್ನು ಚಿವುಟಿದೆ ನಾನು. ಓ, ಆ ಹೊತ್ತಿಗೆ ನನ್ನ ಕೈಯನ್ನು ಕಚ್ಚಿಕೊಂಡಿದೆ. ಹೌದೇ? ಎಲ್ಲಿ ಹೋಗಿ ಅಲೆದಾಡಿದರೂ ಕೂಡ ಇದಕ್ಕೆ ಬೇಕಾದನ್ನು ಕೊಡುವಲ್ಲಿ ನಾನು ಅಸಮರ್ಥನಾಗಿ ಹೋಗಿದ್ದೇನೆ. ಓ, ರಕ್ತ ಓ ಜಗದ ಬಂಧುವೇ, ಏನಯ್ಯ? ಮುಕ್ತಿದಾಯಕನೇ ಬಂಧುವೇ, ಏನು ಏನು? ಇದಕ್ಕೊಂದು ಮುಕ್ತಿಯನ್ನು ಕರುಣಿಸು ದೇವರೇ. ರಕ್ತ ಬೇಕಂತೆ, ರಕ್ತ ಬೇಕು. ಹಿಂದೆ ಮುಂದೆ ಯೋಚನೆ ಮಾಡುದಿಲ್ಲ. ನನ್ನ ಹಣೆಯನ್ನು ಹೊಡೆದು ರಕ್ತವನ್ನು ಸುರಿಸ್ತೇನೆ. ರಕ್ತ ಬೇಕು. ಇನ್ನೂ ರಕ್ತ ಸಾಕಾಗುವುದಿಲ್ಲ, ರಕ್ತ ಬೇಕು. ಸ್ವಸ್ಥ ಹೊಂದದೆ ಶಿವನ ಸೆಳೆಯುತ್ತಿರಲು ಸಮರ್ಥ ವಂದಿತ ರಾಧವನು ಯೋಚಿಸುತ್ತ ಮಧ್ಯಸ್ಥನಾಗಿಯೇ ಬೇಡ್ದ ನಾನು ಹೇಳ್ತೇನೆ. ಬ್ರಹ್ಮ ಕಪಾಲಕ್ಕೆ ಶಿವನ ಬಿಟ್ಟನ್ನ ಕರಕ್ಕೆ ಮಾರನುತ್ತಲೀ ಶಿವನ ಬಿಟ್ಟನ್ನ ಕರಕ್ಕೆ ಮಾರನುತ್ತಲೀ. ಓ ಕಪಾಲವೇ, ಇಷ್ಟು ರಕ್ತ ಕೊಟ್ಟರು ನಿನಗೆ ತೃಪ್ತಿ ಆಗ್ಲಿಲ್ಲ ತಾನೆ? ನಾನಾಗಿ ಹಣೆ ಹೊಡೆದು ರಕ್ತವನ್ನು ಕೊಟ್ಟೆ, ಅದು ಕೂಡ ತೃಪ್ತಿ ಆಗಿಲ್ಲ. ಇನ್ನೂ ರಕ್ತ ಬೇಕು, ರಕ್ತ ಬೇಕು ಅಂತ ಕೇಳುತ್ತಿದೆಯಲ್ಲ. ಯಾಕೆ ಅವರನ್ನು ಪೀಡಿಸ್ತಿದ್ದೆ? ಅವರಲ್ಲಿ ದೇಹದಲ್ಲಿ ರಕ್ತ ಇಲ್ಲ, ಎಲುಬು ಮಾತ್ರ ಉಂಟು, ಚರ್ಮ ಮಾತ್ರ ಇದೆ. ಅವರನ್ನು ಪೀಡಿಸಿ ರಕ್ತ ಇರುವುದಕ್ಕೆ ಹೇಗೆ? ಆ ಬಗ್ಗೆ ಯೋಚನೆ ಬೇಕಾ? ಇಕೋ ಪುಷ್ಟಿಯಾಗಿ ಬೆಳೆದಿದ್ದೇನೆ. ನನ್ನ ದೇಹದಲ್ಲಿ ಬೇಕಾದಷ್ಟು ರಕ್ತ ಉಂಟು. ನನ್ನ ರಕ್ತವನ್ನೇ ನಿನಗೆ ಕೊಡ್ತೇನೆ. ಕೊಡ್ತೇನೆ ಏನಂತೆ? ನನ್ನ ಕೈಗೆ ಬಾ, ನನ್ನ ಕೈಗೆ. ಮೋಸ ಮಾಡಿದೆ. ರಕ್ತ ಬೇಕು, ಈ ಭೂಮಿಯನ್ನೇ ಕಚ್ಚಿ ರಕ್ತವನ್ನೇ ಎಂದು ಗದ್ದಿಸುತ್ತಿರಲು ಹರಿ ನುಡಿದ ದ್ವಾಪರದಿ ಬಂದು ಕೃಷ್ಣಾವತಾರದಲ್ಲಿ ನೆರೆಗೊಂದು ಗೂಡಿಸಿ ರಣಾಗ್ರವ ಗೈಸಿ ರಕ್ತ ಮಾಂಸವ ಸುರಿಸಿ ತೃಪ್ತಿ ಸುಖವನ್ನಿವೆನು. ಕಪಾಲ ಹೇಳುತ್ತೇನು? ನನ್ನನ್ನು ಮೋಸ ಮಾಡಿದ್ದೆ, ನನ್ನನ್ನು ಮೋಸ ಮಾಡಿ ಈ ವಂಚನೆ ಮಾಡಿದೆಯಲ್ಲ. ನನ್ನ ಕೈಗೆ ಬಾಯಿದ್ದು ಕೈ ತಪ್ಪಿಸಿದ್ದೆ, ನಾನು ಕೆಳಗೆ ಬಿಸಿದ್ದೇನಲ್ಲ. ರಕ್ತ ಬೇಕು, ರಕ್ತ ಬೇಕು ಏನಾದ್ರು ಒಬ್ಬ ಹಿಡಿಯುತ್ತಿದೆಯಲ್ಲ. ಏ ಕಪಾಲವೇ, ಈ ಬಗ್ಗೆ ಯೋಚನೆ ಮಾಡಬೇಡ. ನಿನಗೆ ಬೇಕಾದಷ್ಟು ರಕ್ತ ಕೊಡಲು ಸಿದ್ಧರಾಗಿದೆ. ದ್ವಾಪರ ಯುಗದಲ್ಲಿ ಕ್ಷತ್ರಿಯರಿಗೂ ಅವರಿಗೆ ಯುದ್ಧವಾಗುವುದು ಕೊಟ್ಟು ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಅಧರ್ಮವನ್ನು ನಾಶಗೊಳಿಸುವುದಕ್ಕಾಗಿ ಆ ಸಮಯದಲ್ಲಿ ಬೇಕಾದಷ್ಟು ಇಷ್ಟಾದಾಗ ರಕ್ತವು ನಿನಗೆ ಬೇಕಾದಷ್ಟು ಸಿಗುವುದಕ್ಕೂ ಆ ತನಕ ಕುರುಕ್ಷೇತ್ರದಲ್ಲಿ ಮೇಲ್ಮುಖವಾಗಿ ಇದ್ದುಕೋ, ರಕ್ತವನ್ನು ನೀನು ಕೊಡ್ತೇನೆ. ಭಾವ, ಏನು ಭಾವ? ನಿನ್ನ ಸ್ಥಿತಿ ಇಂಥ ತನಕ ಮುಟ್ಟಿಸಲ್ಲ. ಭಾವನಿಗೆ ಬ್ರಹ್ಮನ ಜೊತೆ ಕೈ ಹಾಕೋದು ಯಾಕೆ ಬುದ್ಧಿ ಬಂತು ನಿನಗೆ? ಅಲ್ಲ, ಇದಕ್ಕೆ ಕಾರಣ ಮಹತ್ತರವಾದದ್ದಿದೆ. ಏನು? ಸಂಕಲ್ಪ ಎನ್ನುವುದು ಕೇವಲ ಪರಶಿವನದ್ದು ಒಬ್ಬನಾಗಿಯೇ ಉಳಿದದ್ದಿಲ್ಲ. ವಿಧಿಯ ಸಂಕಲ್ಪದೊಂದಿಗೆ ನಿನ್ನ ಸಹಾಯ ಹಸ್ತವೂ ಇದೆಯಲ್ಲ. ಕಷ್ಟವೆಂಬುದು ಎಲ್ಲರನ್ನೂ
ಅದನ್ನು ಬೇಕಂತೆ ಉಪಯೋಗಿಸಿಕೊಳ್ಳುವಲ್ಲಿಯೋ ಅದಕ್ಕೊಂದು ಅಧಿಷ್ಠಾತ್ರ ಬೇಕು ಎನ್ನುವಂತಹ ಒಂದು ಕಾರಣಕ್ಕೆ ಬೇಕಾಗಿ ಶರತ್ ಅಂದ್ರೆ ಆನಂದ ಅಂತ. ಎಲ್ಲರ ಮನಸ್ಸಿನಲ್ಲಿ ಆನಂದದಾಯಕವಾದಂತಹ ಗುಣವನ್ನು ಹುಟ್ಟು ಹಾಕಬೇಕು ಅಂತ ಇದ್ರೆ ಅದಕ್ಕೆ ಓರ್ವಾಕೆ ಶಕ್ತಿ ಬೇಕಾಗ್ತದೆ. ಶಕ್ತಿ ಬೇಕು. ಲಕ್ಷ್ಮಿ ನಿನ್ನನ್ನು ಒಲಿಸಿಕೊಂಡವಳಿದ್ದಾಳೆ, ಪರಶಿವೆ ನನ್ನನ್ನು ಒಲಿಸಿಕೊಂಡವಳಿದ್ದಾಳೆ. ನಿನ್ನ ಜೊತೆಯಲ್ಲಿ ಇದ್ದವಳಲ್ಲ. ಬ್ರಹ್ಮದೇವನಿಗೆ ಸತಿ ಇಲ್ಲ. ಹಾಗಾದ್ರೆ ಎಲ್ಲಿಂದ ಸತಿ ಒಪ್ಪಿ ಬರಬೇಕು ಅಂತ ಗ್ರಹಿಸಿದ್ರೆ ಕೇವಲ ಮಾಡಿದ್ದು ಮಖ. ಆ ಮಖದ ಮೂಲಕವಾಗಿ ಪಡೆದುಕೊಂಡಂತಹ ಯಾವರೇ ಹೆಣ್ಣನ್ನು ವಿದ್ಯಾಧಿಕಾರಿಯಾಗಿ ಪಟ್ಟವನ್ನು ಕಟ್ಟಿದಂತಹ ಕಾಲಕ್ಕೆ ಅಕ್ಕಿಯ ಮುಖದಲ್ಲಿ ಪಡೆದದ್ದು ಅಲ್ವಾ? ಹಾಗಾಗಿ ಆ ಸ್ಥಾನವನ್ನು ತುಂಬುವಲ್ಲಿ ಅವರು ಸೂಕ್ತವಾದಂತಹ ವ್ಯಕ್ತಿಯಾಗಿಯೋ ಶಕ್ತಿಯಾಗಿಯೋ ಕಾಣಿಸಿಕೊಂಡವರು. ಆದ್ರೆ ಪ್ರಶ್ನಿಸಬೇಕಾದದ್ದು ಅನಿವಾರ್ಯ. ಯಾಕೆ ಅಂತ ಕೇಳಿದ್ರೆ ನಾಳೆ ಲೋಕದವರು ಪ್ರಶ್ನಿಸಕೂಡದಲ್ಲ. ಮೂರು ಮೂರ್ತಿಗಳಂತಹ ನಾವು ಒಪ್ಪಿಕೊಂಡು ವ್ಯವಹರಿಸಿದ ಈ ಯಾವುದೇ ನೂತನವಾದಂತಹ ವ್ಯಾಖ್ಯಾನ ಏನಿರಬಹುದು ಅದರಲ್ಲಿ ಒಂದು ಸತ್ವ ಇದೆ, ಮಹತ್ವತ್ವ ಇದೆ. ಅದನ್ನು ಪುಣ್ಯ ಪ್ರಸಾದ ಅಂತ ಬಗೆದು ಯಾರು ವ್ಯವಹರಿಸ್ತಾರೋ ನಮ್ಮನ್ನೆಲ್ಲರನ್ನು ಒಪ್ಪಿಕೊಂಡು ಈಗ ನಮ್ಮನ್ನೆಲ್ಲರನ್ನು ಬೆಳೆಸಿ ನೀನು ಆ ಕಡೆ ಈ ಕಡೆ ದೃಷ್ಟಿ ಹರಿಸಿ ನೋಡಿದೆ. ಏನು ಓಡೋ ಯೋಚನೆಯೋ ಕೈಲಾಸಗಿರಿ ಎಷ್ಟೋ ಸಮಯದ ಬಿಟ್ಟು ಪಾರ್ವತಿಯ ನೆನಪಾಗುತ್ತದೆ, ಗುಹಗಣಪನ ನೆನಪಾಗುತ್ತದೆ. ಅಲ್ಲಿಗೆ ಓಡುವ ಯೋಚನೆ ಏನು? ಹೋಗ 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 ಅಲ್ಲ, ಬೇಗ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನೀನು ಅನುವು ಮಾಡಿಕೊಟ್ರೆ ಈ ಕ್ಷಣವೇ ಹೋಗುತ್ತೆ. ಓಡಬೇಡ ಓಡಬೇಡ. ಬ್ರಹ್ಮ ಕಪಾಲ ಮೋಕ್ಷ ಮತ್ತು ಅಥವಾ ಬ್ರಹ್ಮ ಕಪಾಲ ಕಿರಣ ಎಂಬ ಪುಣ್ಯಪ್ರದವಾದ ಕಥಾಮೃತವನ್ನು ಇಲ್ಲಿ ಆಡಿದವರಿಗೂ ನೋಡಿದವರಿಗೂ ಕೇಳಿದವರಿಗೂ ಎಲ್ಲವರಿಗೂ ಸರ್ವಶಕ್ತಿ ಸ್ವರೂಪಳಾಗಿರುವ ಭ್ರಮರಾಂಬಿಕೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲು ಬೇಡ್ತಾ ಕಥೆಗೆ ಮಂಗಳವನ್ನು ಮಾಡಿ. ಮಸದ ಕೀರ್ತಿಯ ಪಡೆಯಿರಲು ಜಗದೀಶ